ಶ್ರೀಕೃಷ್ಣ ಪರಬ್ರಹ್ಮಣೇ ನಮೋ ನಮಃ. ಶ್ರೀಮದ್ ಭಗವದ್ಗೀತಾ ಏಕಾದಶೋಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ಅರ್ಜುನ, ವಿಶ್ವರೂಪ ಸಂದರ್ಶನ ಯೋಗದ ಪ್ರಾರಂಭದಲ್ಲಿ ನನ್ನ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿ ಯಾವ ಪರಮ ಗುಹ್ಯವಾದ ಆಧ್ಯಾತ್ಮ ವಿಷಯಕವಾದ ವಚನ ಅರ್ಥಾತ್ ಉಪದೇಶವನ್ನು ಮಾಡಿದಿರೋ ಅದರಿಂದ ನನ್ನ ಅಜ್ಞಾನವು ನಾಶವಾಗಿ ಹೋಗಿದೆ ಅಂತ ಹೇಳಿದೆ. ಅನಂತರ ಹೇ ಕಮಲಪತ್ರಾಕ್ಷನೇ, ನಾನು ನಿನ್ನಿಂದ ಜೀವ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವನ್ನ ವಿಸ್ತಾರ ಪೂರ್ವಕವಾಗಿ ಕೇಳಿದ್ದೇನೆ, ಹಾಗೂ ನಿನ್ನ ಅವಿನಾಶಿಯಾದ ಮಹಿಮೆಯನ್ನು ಸಹ ಕೇಳಿದ್ದೇನೆ. ಹೇ ಪರಮೇಶ್ವರ, ನೀನು ನಿನ್ನನ್ನು ಹೇಗೆ ಹೇಳಿಕೊಂಡಿರುವೆಯೋ ಅದು ಸರಿಯಾಗಿ ಹಾಗೆಯೇ ಇದೆ. ಆದರೆ ನಿನ್ನ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸಿನಿಂದ ಕೂಡಿದ ರೂಪವನ್ನು ನಾನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಬಯಸ್ತಾ ಇದ್ದೇನೆ ಅಂತೇಳಿ ಹೇಳ್ತಾ, ಒಂದು ವೇಳೆ ನನ್ನ ಮೂಲಕ ಆ ರೂಪವನ್ನು ನೋಡ್ಲಿಕ್ಕೆ ಆ ಶಕ್ತಿ ನನಗಿದೆ ಅಂತ ನೀವು ಭಾವಿಸಿದ್ದೆ ಆದರೆ, ಹೇ ಯೋಗೇಶ್ವರನೇ, ನೀನು ನಿನ್ನ ಅವಿನಾಶಿಯಾದ ಸ್ವರೂಪ ದರ್ಶನವನ್ನ ನನಗೆ ಮಾಡಿಸು ಅಂತೇಳಿ 4 ಶ್ಲೋಕಗಳಲ್ಲಿ ಅರ್ಜುನ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಪರಮಾತ್ಮ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಹೇ ಪಾರ್ಥ, ಈಗ ನೀನು 100,000 ಸಾವಿರಾರು ನಾನಾ ಪ್ರಕಾರ ಬಗೆಯ ವರ್ಣ ಹಾಗೂ ಆಕೃತಿಯುಳ್ಳ ಅಲೌಕಿಕವಾದ ರೂಪವನ್ನು ನೋಡು ಅಂತೇಳಿ ಹೇಳ್ತಾರೆ. ಅದು ಲೌಕಿಕವಾಗಿರ್ತಕ್ಕಂಥ ರೂಪಗಳಲ್ಲ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನ ಮರುತಸ್ತತ ಬಹುನ್ಯ ದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಅರ್ಜುನ, ನನ್ನಲ್ಲಿ ಆದಿತ್ಯರನ್ನ ಅರ್ಥಾತ್ ಆದಿತ್ಯ 12 ಪುತ್ರರನ್ನ, 8 ವಸುಗಳನ್ನ, 11 ರುದ್ರರನ್ನ, 2 ಅಶ್ವಿನಿ ಕುಮಾರರನ್ನ ಮತ್ತು 49 ಮರುದ್ಗಣಗಳನ್ನ ನೋಡು. ಹಾಗೆಯೇ ಇನ್ನೂ ಕೂಡ ಅನೇಕವಾದ ಮೊದಲು ನೋಡದಿರುವ ಆಶ್ಚರ್ಯಮಯ ರೂಪವನ್ನು ಸಹ ನೋಡು ಅಂತೇಳಿ ಪರಮಾತ್ಮ ಅರ್ಜುನ್ಗೆ ಹೇಳ್ತಾ ಇದ್ದಾನೆ. ಇದ್ರ ಬಗ್ಗೆ ನಾವು ನೋಡಿದ್ವಿ. ಮುಖ್ಯವಾಗಿ ಇಲ್ಲಿ ಇವರಿಬ್ಬರು ಯಾರಿಬ್ರು? ಅಶ್ವಿನಿ ಕುಮಾರರ ಬಗ್ಗೆ ಹೇಳಿದ್ರು. ಇಲ್ಲಿ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಮರುದ್ಗಣಗಳನ್ನ ನೋಡಲು ಅದರ ಬಗ್ಗೆ ಮೇಲೆ ಹೇಳಿದ ಎಲ್ಲ ಶಬ್ದಗಳು ಪ್ರಧಾನ ದೇವತೆಗಳ ವಾಚಿಕವಾಗಿವೆ. ಇವರ ಹೆಸರನ್ನ ಹೇಳಿ ಭಗವಂತನು ಎಲ್ಲಾ ದೇವತೆಗಳ ತನ್ನ ವಿರಾಟ್ ರೂಪದಲ್ಲಿ ನೋಡೆಂದು ಅರ್ಜುನನಿಗೆ ಆಜ್ಞೆ ಕೊಡ್ತಾನೆ. ಇವುಗಳಲ್ಲಿ ಆದಿತ್ಯ ಮತ್ತು ಮರುಗಣರ ವ್ಯಾಖ್ಯೆಯನ್ನ 10ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ, ಹಾಗೂ ವಸು ಹಾಗೂ ರುದ್ರರನ್ನ 23ರಲ್ಲಿ ಅಂದ್ರೆ 10ನೇ ಅಧ್ಯಾಯದ 21 ಮತ್ತು 23ನೇ ಶ್ಲೋಕದಲ್ಲಿ ಆದಿತ್ಯರ ಬಗ್ಗೆ ಮತ್ತು ಮರುದ್ಗಣಗಳ ಬಗ್ಗೆ ಪ್ರಧಾನ ದೇವತೆಗಳ ಬಗ್ಗೆ ಅಲ್ಲಿ ವ್ಯಾಖ್ಯಾನ ಮಾಡಲಾಗಿದೆ. ಅದಕ್ಕಾಗಿ ಇಲ್ಲಿ ಅದರ ವಿಸ್ತಾರವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಅಶ್ವಿನಿ ಕುಮಾರರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನೋಡಿದ್ವಿ ನಾವು. ಅಶ್ವಿನಿ ಕುಮಾರ್ ಯಾರು ಅಂತ ಹೇಳಿ. ಇವರಿಬ್ಬರು ಕೂಡ ಸೂರ್ಯನ ಪತ್ನಿ ಸಂಜ್ಞೆಯಿಂದ ಹುಟ್ಟಿದವರೆಂದು ತಿಳಿಯಲಾಗಿದೆ. ವಿಷ್ಣು ಪುರಾಣ, ಅಗ್ನಿ ಪುರಾಣ. ಇನ್ನು ಕೆಲವು ಕಡೆ ಕಶ್ಯಪರ ಅವರಸ ಪುತ್ರರು ಅಂತ ಕೂಡ ಆದಿತ್ಯ ಗರ್ಭದಿಂದ ಹುಟ್ಟಿದವರು ಅಂತ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದಲ್ಲಿ. ಇನ್ನು ಕೆಲವು ಕಡೆ ಬ್ರಹ್ಮನ ಕಿವಿಯಿಂದ ಹುಟ್ಟಿದವರು ಅಂತ ಹೇಳ್ತಾರೆ, ವಾಯುಪುರಾಣ. ಸ್ವಲ್ಪ ಭೇದದಿಂದ ಎಲ್ಲಾ ವರ್ಣನೆಗಳು ಕೂಡ ಸರಿ ನೀವೇ ಅಂತ ಹೇಳ್ತಾರೆ. ಇವರು ದದ್ಯಂಗ್ ಮುನಿಯಿಂದ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಂತಾರೆ. ಯಾರು? ಅಶ್ವಿನಿ ದೇವತೆಗಳು. ಇದಕ್ಕೆ ಸಂಬಂಧಪಟ್ಟಂತೆ ಋಗ್ವೇದ, ದೇವಿ ಭಾಗವತದಲ್ಲಿ ಬರ್ತದೆ. ಇನ್ನು ರಾಜ
ಕೆರಿಯಾತಿಯ ಮಗಳು ಹಾಗೂ ಚ್ಯವನ ಮುನಿಯ ಪತ್ನಿಯಾದ ಸುಕನ್ಯೆಯ ಮೇಲೆ ಪ್ರಸನ್ನರಾಗಿ, ಕೆರಿಯಾತಿಯ ಮಗಳನ್ನೇ ಚ್ಯವನ ಮುನಿಯ ಪತ್ನಿಯಾದ ಸುಕನ್ಯೆಯ ಮೇಲೆ ಪ್ರಸನ್ನರಾಗಿ ಇವರು ಚ್ಯವನ ಋಷಿ ಮತ್ತು ಅವರ ಪತ್ನಿ ಸುಕನ್ಯೆಯ ಮೇಲೆ ಪ್ರಸನ್ನರಾಗಿ, ಯಾರು? ಈ ಅಶ್ವಿನಿ ಕುಮಾರರು ವೃದ್ಧ ಮತ್ತು ಅಂಧನಾದ ಚ್ಯವನನಿಗೆ ಕಣ್ಣು ಮತ್ತು ನವಯೌವನವನ್ನು ಕರುಣಿಸ್ತಾರೆ. ಚ್ಯವನಪ್ರಾಶ ಮನೆ ಹೇಳ್ಕೊಂಡು ಆ ಚ್ಯವನ ಮುನಿಯ ಪತ್ನಿ ಕೆರಿಯಾತಿ ಮಹಾರಾಜನ ಮಗಳು, ಅವಳ ಹೆಸರೇ ಸುಕನ್ಯೆ. ಇವರಿಬ್ಬರ ಮೇಲೆ ಪ್ರಸನ್ನರಾಗಿ ಅಶ್ವಿನಿ ಕುಮಾರರು, ಚ್ಯವನ ಋಷಿ ಅತ್ಯಂತ ವೃದ್ಧರಾಗಿರ್ತಾರೆ, ಅಂಧರಾಗಿರ್ತಾರೆ. ಅಂತ ಅಂಧನಿಗೆ ಮತ್ತೆ ಯವನವನ್ನ ದೃಷ್ಟಿಯನ್ನ ಕರುಣಿಸ್ತಾರೆ. ಇವರಿಬ್ರು ಕೂಡ ದೇವತೆಗಳ ವೈದ್ಯರಾಗಿದ್ದಾರೆ. ಇಲ್ಲಿ ಕೂಡ ನೋಡ್ತೇವೆ మనం. ಮಹಾಭಾರತ, ಪುರಾಣ ಮತ್ತು ರಾಮಾಯಣಗಳಲ್ಲಿ ಇವರ ಕಥೆಗಳು ಅನೇಕ ಕಥೆಗಳಲ್ಲಿ ಬಂದು ಯಾರ್ದು? ಅಶ್ವಿನಿ ಕುಮಾರರ ಬಗ್ಗೆ. ಮುಂದೆ ಹೋಗ್ತಾ ಅದೃಷ್ಟ ಪೂರ್ವಾಣಿ ಮತ್ತು ಬಹುನಿ ಈ ಎರಡೂ ವಿಶೇಷಣಗಳ ಸಹಿತ ಆಶ್ಚರ್ಯಾಣಿ ಪದದ ಅರ್ಥವೇನು ಮತ್ತು ಅದನ್ನು ನೋಡ್ಲಿಕ್ಕಾಗಿ ಹೇಳುವುದರ ಅಭಿಪ್ರಾಯವೇನು? ಅದೃಷ್ಟ ಪೂರ್ವಾಣಿ ಬಹುನಿ ಎರಡೂ ವಿಶೇಷಣಗಳ ಸಹಿತ ಆಶ್ಚರ್ಯಾಣಿ ಪದದ ಅರ್ಥ ಮತ್ತು ಅದನ್ನು ನೋಡ್ಲಿಕ್ಕಾಗಿ ಅಭಿಪ್ರಾಯ ಅಂತ ಹೇಳ್ತಾ, ಮೊದಲು ಎಂದೂ ನೋಡದಿರುವ ದೃಶ್ಯವನ್ನ ಅದೃಷ್ಟ ಪೂರ್ವ ಎಂದು ಹೇಳ್ತಾರೆ. ಅದ್ಭುತ ಅರ್ಥಾತ್ ನೋಡಿದ ಮಾತ್ರದಿಂದಲೇ ಆಶ್ಚರ್ಯವನ್ನ ಉಂಟು ಮಾಡುವುದು, ಅದನ್ನ ಆಶ್ಚರ್ಯಜನಕ ಎಂದು ಹೇಳ್ತಾರೆ. ಬಹುನಿ ಎಂಬ ವಿಶೇಷಣವು ಹೆಚ್ಚು ಸಂಖ್ಯೆಯ ಬೋಧಕವಾಗಿದೆ. ಇಂತಹ ಅನೇಕವಾದ ಮೊದಲು ಯಾರೂ ನೋಡದ ಆಶ್ಚರ್ಯಜನಕ ರೂಪಗಳನ್ನು ನೋಡ್ಲಿಕ್ಕಾಗಿ ಭಗವಂತ ಹೇಳ್ತಾನೆ, ಯಾವ ವಸ್ತುಗಳನ್ನ ನೀನು ಅಥವಾ ಬೇರೆ ಯಾರು ಇಂದಿನ ತನಕ ಎಂದೂ ನೋಡಲಿಲ್ಲವೋ ಅದೆಲ್ಲವನ್ನ ಕೂಡ ನೀನು ನನ್ನ ಈ ವಿರಾಟ್ ರೂಪದಲ್ಲಿ ನೋಡು ಎಂಬ ಭಾವವನ್ನು ತೋರಿಸಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಏನ್ ಹೇಳ್ತಾರೆ ಅಂತ. ಅದೃಷ್ಟ ಪೂರ್ವಾಣಿ ಬಹುನಿ ಎರಡು ಕೂಡ ವಿಶೇಷಣಗಳು, ಆಶ್ಚರ್ಯಾಣಿ ಆಯ್ತಾ. ಅದ ಅರ್ಥವೇನು ಮತ್ತು ಅದನ್ನ ನೋಡ್ಲಿಕ್ಕಾಗಿ ಹೇಳುವುದರ ಅಭಿಪ್ರಾಯ ಏನು ಅಂತ ಹೇಳ್ತಾ, ಇಲ್ಲಿ ಮೊದಲು ಎಂದೂ ನೋಡದಿರುವ ದೃಶ್ಯವನ್ನ ಅದೃಷ್ಟ ಪೂರ್ವ ಎಂದು ಹೇಳ್ತಾರೆ. ಅದ್ಭುತ ಅರ್ಥಾತ್ ನೋಡಿದ ಮಾತ್ರದಿಂದಲೇ ಆಶ್ಚರ್ಯವನ್ನ ಉಂಟು ಮಾಡುವುದು, ಅದನ್ನು ಆಶ್ಚರ್ಯಜನಕ ಆಶ್ಚರ್ಯ ಅಂತ ಹೇಳಿ. ಈಗ ಮೊದಲು ಎಂದೂ ನೋಡದೆ ಇರ್ತಕ್ಕಂಥ ದೃಶ್ಯ, ಅದನ್ನು ಅವ್ರಿಗೆ ಅಂತ ಅದೃಷ್ಟ ಇತ್ತಂತೆ, ಅವ್ರು ಮಾತ್ರ ದರ್ಶನ ಮಾಡಿದ್ರು. ಅಲ್ಲಿ ಹೋಗಿ ದರ್ಶನ ಮಾಡ್ಲಿಕ್ಕೆ ಯಾರಿಂದ ಅದು ಅದೃಷ್ಟ ಇರಬೇಕು ಹೇಳ್ತಾರಲ್ವಾ. ಅಲ್ಲಿ ಹೋಗಿ ದರ್ಶನ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಹೇಳ್ತಾರೆ, ಅದನ್ನ ದರ್ಶನ ಮಾಡ್ಬೇಕಾದ್ರೆ ಅದೃಷ್ಟ ಇರಬೇಕು. ಈಗ ಪ್ರಧಾನಮಂತ್ರಿ ಮಾತಾಡ್ಬೇಕಾದ್ರೆ ಎಷ್ಟು ಮನೆ ಎಲ್ಲೋ ಅಂದ್ಬಿಟ್ಟಿದೆ ನೋಡ್ಕೊಂಡು ಅಂತ, ಎಲ್ಲೋ ಯಾರೋ ತುಂಬುತ್ತಾ ಇರೋ ಶಬ್ದ ಕೇಳ್ತಾ ಇದೆ ನೋಡ್ಕೊಂಡಿದ್ದಾರೆ. ಹಾಗಾಗಿ ಎಂದೂ ನೋಡದಿರುವ ದೃಶ್ಯವನ್ನ ಅದನ್ನೇ ಅದೃಷ್ಟ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಯಾರಿಗೋ ದೇವರು ದರ್ಶನ ಕೊಟ್ರು, ದೇವರಿಗೆ ದರ್ಶನ ಕೊಡೋ ಅಷ್ಟು ಸುಲಭನೇನು? ಅದೃಷ್ಟ ಇರಬೇಕು, ಹೌದಲ್ವ? ಹಾಗೆ ಅದೃಷ್ಟ ಇನ್ನು ಅದ್ಭುತ ಅರ್ಥಾತ್ ನೋಡಿದ ಮಾತ್ರದಿಂದಲೇ ಆಶ್ಚರ್ಯ, ಅದ್ಭುತ. ಒಂದು ಅದೃಷ್ಟ, ಒಂದು ಅದ್ಭುತ, ಆ ಪರಮಾತ್ಮ ರೂಪ ಅಥವಾ ಇದು ಅದ್ಭುತ ಆಶ್ಚರ್ಯ. ನೋಡಿದ ಮಾತ್ರದಿಂದಲೇ ಆಶ್ಚರ್ಯವನ್ನು ಉಂಟು ಮಾಡುವುದು, ಅದನ್ನ ಆಶ್ಚರ್ಯಜನಕ ಆಶ್ಚರ್ಯ ಅಂತ ಹೇಳ್ತಾರೆ. ಅಂತದ್ದು ಒಂದೆರಡಲ್ಲ, ಬಹುನಿ ಎಂಬ ವಿಶೇಷಣವು ಹೆಚ್ಚು ಸಂಖ್ಯೆಯ ಬೋಧಕ. ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥ ಬಹುನಿ ಎಷ್ಟೋ ಒಂದೆರಡಲ್ಲ ಎಂಬ ವಿಶೇಷಣ ಹೆಚ್ಚು ಸಂಖ್ಯೆಯ ಬೋಧಕ, ಹೆಚ್ಚು ಸಂಖ್ಯೆಗಳ ಬೋಧಕವಾಗಿ ಇದನ್ನ ಬಹುನಿ ಏನು ಅದ್ಭುತವಾ ಆಶ್ಚರ್ಯವನ್ನುಂಟು ಮಾಡುವಂತ ಅದೆಷ್ಟೋ ಇಂತಹ ಅನೇಕ ಮೊದಲು ಯಾರು ನೋಡದ ಆಶ್ಚರ್ಯಜನಕ
ಇದುವರೆಗೆ ಯಾರು ನೋಡಿರ್ತಕ್ಕಂಥ, ನೋಡಿದ ಮಾತ್ರದಿಂದಲೇ ಆಶ್ಚರ್ಯ ಉಂಟು ಮಾಡ್ತಕ್ಕಂಥ ರೂಪಗಳನ್ನ ನೋಡ್ಲಿಕ್ಕಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ. ಅದೃಷ್ಟ ಪೂರ್ವಾಣಿ ಬಹೂನಿ ಅದೃಷ್ಟ ಪೂರ್ವಾಣಿ ಪಶ್ಯ. ಯಾವ ವಸ್ತುಗಳನ್ನ ನೀನು ಅಥವಾ ಬೇರೆ ಯಾರು ಇಂದಿನ ತನಕ ಎಂದು ನೋಡಿರ್ಲಿಲ್ಲವೋ, ಯಾವ ವಸ್ತುವನ್ನ ನೀನಾಗಿರು ಬೇರೆಯವರು ಯಾರು ಇದುವರೆಗೆ ಎಂದು ನೋಡಿರ್ಲಿಲ್ಲ. ಅದಲ್ಲದೆ ಕೂಡ ನೀನು ನನ್ನ ಈ ವಿರಾಟ್ ರೂಪದಲ್ಲಿ ನೋಡು, ಒಂದಲ್ಲ ಎರಡಲ್ಲ ಅನೇಕವಾಗಿರ್ತಕ್ಕಂಥ, ಆಶ್ಚರ್ಯವಾಗಿರ್ತಕ್ಕಂಥ, ಅದೃಷ್ಟಪೂರ್ವಕವಾಗಿರ್ತಕ್ಕಂಥ, ಇದುವರೆಗೆ ಯಾರೋ ನೋಡದೇ ಇರ್ತಕ್ಕಂಥ ಇದನ್ನ ನೀನು ನೋಡು ಅಂತೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು ತೋರಿಸಲಿಲ್ಲ, ಮುಂದೆ ತೋರಿಸ್ತಾರೆ. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯ ದಶಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಯ ದಶಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಗುಡಾಕೇಶ ಆದ್ಯ ಇಹ ಮಮ ದೇಹೇ ಏಕಸ್ತಂ ಸಚರಾಚರಂ ಕೃಷ್ಣಂ ಜಗತ್ ಪಶ್ಯ ಅನ್ಯತ್ ಚ ಯತ್ ದ್ರಷ್ಟುಂ ಇಚ್ಛಸಿ. ಗುಡಾಕೇಶ ಈ ಅರ್ಜುನನೇ, ಆದ್ಯ ಈಗ ಇಹ ಈ ಮಮ ನನ್ನ ದೇಹ ಶರೀರದಲ್ಲಿ ಏಕಸ್ತಂ ಒಂದೆಡೆ ಸ್ಥಿರವಾಗಿರುವ ಸಚರಾಚರಂ ಚರಾಚರ ಸಹಿತವಾದ ಕೃಷ್ಣಂ ಸಂಪೂರ್ಣ ಜಗತ್ತನ್ನ ಪಶ್ಯ ನೋಡು. ಅನ್ಯತ್ ಚ ಮತ್ತು ಕೂಡ ಏನನ್ನು ಧ್ರುವಂ ನೋಡಲು ಇಚ್ಛಿಸಿರುವೆಯೋ ಅದನ್ನು ನೋಡು. ಅರ್ಜುನ, ಈಗ ನನ್ನ ಶರೀರದಲ್ಲಿ ಒಂದೆಡೆ ಸ್ಥಿತವಾಗಿರುವ ಸಚರಾಚರ ಸಹಿತವಾದ ಸಂಪೂರ್ಣ ಜಗತ್ತನ್ನ ನೋಡು. ನನ್ನಲ್ಲೇ, ನನ್ನ ಶರೀರದಲ್ಲಿ ಒಂದು ಕಡೆ ಸ್ಥಿತವಾಗಿರ್ತಕ್ಕಂಥ ನನ್ನಲ್ಲೇ ಚರಾಚರ ಸಹಿತವಾದ ಸಂಪೂರ್ಣ ಜಗತ್ತಿದೆ. ಪರಮಾತ್ಮನಲ್ಲಿ ಏನಿದೆ? ಚರಾಚರ ಸಹಿತ ಸಂಪೂರ್ಣ ಜಗತ್ತು ನೋಡು. ಅಷ್ಟೇ ಅಲ್ಲ, ಇನ್ನು ಏನನ್ನ ನೋಡಲು ಇಚ್ಛಿಸಿರುವೆ, ಅಷ್ಟೇ ಅಲ್ಲ, ಇನ್ನು ಏನೇನ್ ನೋಡ್ಬೇಕು ಅನ್ಕೊಂಡಿದೆಯೋ ಅವನ್ನು ಕೂಡ ನೋಡು. ಅರ್ಜುನ, ನನ್ನಲ್ಲಿ ಒಂದೇ ಕಡೆ ಚರಾಚರ ಸಹಿತವಾದ ಸಂಪೂರ್ಣ ಜಗತ್ತನ್ನು ನೋಡು, ಹಾಗೂ ಇನ್ನೇನೇನ್ ನೀನ್ ನೋಡ್ಬೇಕು ಅಂತಿದೆಯೋ ಅದನ್ನು ಕೂಡ ನೋಡು. ಏನು ಹೇಳ್ತಾರೆ? ಗುಡಾಕೇಶ ಎಂಬ ಸಂಬೋಧನೆಯ ಅಭಿಪ್ರಾಯವೇನು? ಗುಡಾಕೇಶ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು. ನಿದ್ದೆಯನ್ನ ಜಯಿಸಿರ್ತಕ್ಕಂಥವ್ರಿಗೆ ಗುಡಾಕೇಶ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನನನ್ನ ಗುಡಾಕೇಶ ಎಂಬ ಹೆಸರಿಂದ ಸಂಬೋಧನೆ ಮಾಡಿ ಭಗವಂತನು, ನೀನು ನಿದ್ರೆಯ ಒಡೆಯನಾಗಿರುವೆ, ಆದ್ರಿಂದ ಎಚ್ಚರವಾಗಿ ನನ್ನ ರೂಪವನ್ನು ಚೆನ್ನಾಗಿ ನೋಡು. ಅಂದರೆ ಯಾವ ಪ್ರಕಾರದ ಸಂಶಯ ಹಾಗೂ ಭ್ರಮೆಯೂ ಇರಬಾರದು ಮಾಡಿ ಎಂಬ ಭಾವವನ್ನ ಕಾಣಿಸಿದ್ದಾನೆ. ಗುಡಾಕೇಶ ಏನಪ್ಪ ಅಂದ್ರೆ ಗುಡಾಕ ಈಶ ಅಂದ್ರೆ ನಿದ್ರೆಯನ್ನ ತನ್ನ ಅಧೀನದಲ್ಲಿ ಕೊಂಡವನು ಅಥವಾ ನಿದ್ರೆಯನ್ನ ಜಯಿಸಿರ್ತಕ್ಕಂಥವನು ಅನ್ನೋ ಹೆಸರಿನಿಂದ ಸಂಬೋಧನೆ ಮಾಡಿ ಭಗವಂತನು, ನೀನು ನಿದ್ರೆಯ ಒಡೆಯನಾಗಿರುವೆ. ನಿದ್ರೆಗೆ ನಾವು ಒಡೆಯರಾ? ಇಲ್ಲ. ನಿದ್ದೆ ಬಂದ್ರೆ ನಾವು ಹಾಗೆ ಎಲ್ಲಿದ್ರೆ ಅಲ್ಲಿ ಹಂಗೆ ಬಿದ್ದೋಗ್ಬಿಡ್ತೀವಿ. ನಿದ್ರೆಯು ನಮ್ಮನ್ನ ತನ್ನ ಅದೇನೇ ತಗೊಂಡ್ಬಿಡ್ತದೆ. ಒಂದ್ ವೇಳೆ ನಿದ್ರೆ ನಮ್ಮ ಅದೇನ ಇದ್ದಿದ್ರೆ ಬಹುಶಃ ಯಾರು ನಿದ್ದೆ ಕೂಡ ಮಾಡ್ತಿರ್ಲಿಲ್ಲ, ಇನ್ನು ಸಂಪಾದನೆ ಮಾಡೋದ್ರಲ್ಲಿ ತೊಡಗ್ತಾ ಇದ್ರು. ನಿದ್ದೆ ಒಂದು ವೇಳೆ ನಮಗೆ ಅಧೀನ ಮಾಡ್ಕೊಂಡಂಗೆ ಇದ್ದಿದ್ರೆ ಮತ್ತೆ ರಾತ್ರಿ ವಿಶ್ರಾಂತಿ ಯಾರು ಪಡಿತಾ ಇರ್ಲಿಲ್ಲ. ಇನ್ನೂ ಸಂಪಾದನೆ ಮಾಡು, ಇನ್ನೂ ತಿನ್ನು, ಇನ್ನೂ ತಿರುಗು, ಇನ್ನೂ ಏರಣ ಮಾಡ್ಬಿಡುದು. ನಿದ್ರೆ ಬರೋಷ್ಟೊತ್ತಿಗೆ ಮನುಷ್ಯ ಹಾಗೆ ಬಲವಂತ ಕೂಡ ಬಲಹೀನಾಗಿ ಬಿಡ್ತಾನೆ. ಮಹಾಬಲವಂತ ಅವನು. ಹಂಗೆ ಕೈ ಕಾಲು ಚಪ್ಪ ಕಣ್ಣೆಲ್ಲ ಕಣ್ಣು ಹಂಗೆ ಬಿದ್ದುಬಿಟ್ಟಂತೆ ನೋಡ್ತೀವಿ ನಾವು. ಒಬ್ಬ ವ್ಯಕ್ತಿ
ಯಾರಿಗೂ ಬಗ್ಗೋನು ಅಲ್ಲ, ನಮಸ್ಕಾರ ಮಾಡೋನಲ್ಲ. ಅವನ ಸ್ಟೈಲು, ಅಭಿಮಾನ ಎಲ್ಲ ತುಂಬಾ ಜೋರಿರ್ತಾನೆ. ಅವನೇ ಒಂದ್ಸರಿ ಟ್ರೈನ್ ಪ್ರಯಾಣ ಮಾಡ್ತಾ ಇದ್ದ, ರಿಸರ್ವೇಶನ್ ಸೀಟ್ ಇರ್ಲಿಲ್ಲ, RAC, ಕೂತ್ಕೊಳ್ಳಿ ಕೂಡ ಜಾಗ ಇಲ್ಲ, ನಿಂತಿದ್ದ 2 ದಿನ ಪ್ರಯಾಣ ಮಾಡ್ಬೇಕಾಗಿತ್ತು. ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು, 8 ಗಂಟೆ 9 ಗಂಟೆ ಹಂಗೆ ನಿಂತಿದ್ದ. ಯಾಕಂದ್ರೆ ಅವನು ಯಾರಿಗೂ ಬಗ್ಗೋನಲ್ಲ, ನಮಸ್ಕಾರ ಅಂದ್ರೆ ಅವನಿಗೆ ಒಳ್ಳೆ ಬಿಲ್ಡಪ್ ಎಲ್ಲ ಆ ರೀತಿ ಇರ್ತಕ್ಕಂಥ ವ್ಯಕ್ತಿ. ಈಗೇನಾಯ್ತು, 10 ಗಂಟೆವರೆಗೂ ಇದ್ದ, ಆಮೇಲೆ ನಿದ್ದೆ ಬರೋದು ಶುರುವಾಯ್ತು. ಅಂದ್ರೆ ಯಾರಿಗೋ ಅವನು ಬಗ್ಗೋನಲ್ಲ, ಕೆಳಗೆ ಕೂರೋನಲ್ಲ, ಅವನು ಒಳ್ಳೆ ತೋರಿಸ್ತಾನೆ ನಾನು ಹಂಗೆ ಹಿಂಗೆ ಅಂತ ಹೇಳಿ. ಈಗೇನಾಯ್ತು, ನಿದ್ದೆ ಬರೋಷ್ಟೊತ್ತಿಗೆ ಎಂದು ಕೆಳಗೆ ಕೂರದವನು ಕೆಳಗೆ ಕೂತ್ಕೊಂಡ ಮೊದಲು, ಹಾಗೆ ಸ್ವಲ್ಪ ತೂಗ, ಆಮೇಲೆ ಕೆಳಗೆ ಹಂಗೆ ಅಲ್ಲೇ ಬಿದ್ದುಬಿಟ್ಟ. ಯಾರೋ ಬರ್ತಾರೆ, ಏನಯ್ಯ ಇಲ್ಲಿ ಅಡ್ಡ ಮಲಗಿದ್ಯಾ ಅಂದ್ರೆ, ಅಯ್ಯೋ ಹೋಗಪ್ಪ, ಸ್ವಲ್ಪ ಪಕ್ಕದ ಸರಿಯಯ್ಯ ಅಂದ್ರೆ, ದಾಟ್ಕೊಂಡು ಹೋಗ್ಬಿಡಿ ಸರ್ ಅಂದ್ರೇನು, ನಿದ್ದೆ ಬರೋಷ್ಟೊತ್ತಿಗೆ ತನ್ನ ಮಾನ, ತನ್ನ ಅಧಿಕಾರ, ತನ್ನದು ಏನಿಲ್ಲ, ಎಲ್ಲ ಕೆಳಗಿದ್ದ, ದಾಟ್ಕೊಂಡು ಹೋಗ್ಬಿಡಿ ಸರ್. ಹೆಂಗೆ ದಾಟ್ಕೊಂಡು ಹೋಗೋದು, ನಮ್ಗೆ ಪಾಪ ಬರುತ್ತೆ. ಪಾಪ ಇಲ್ಲ ಪುಣ್ಯ ಎಲ್ಲ ಹೋಗಿ ಸರ್ ಅಂದ್ರೇನು, ಎಲ್ಲೂ ಅನ್ಬಿಟ್ಟಂಗೆ ಇದೆ. ದಯವಿಟ್ಟು ನೋಡ್ಕೊಳ್ಳಿ, ನೋಡ್ಕೊಳ್ಳಿ. ಏನ್ ಅರ್ಥಾತ್ ನಿದ್ದೆಯನ್ನ ಜಯಿಸೋದು ಅಷ್ಟು ಸುಲಭ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಕೂಡ ಹೇಳ್ಕೊಂಡು, ಭೀಮ ಮಹಾಬಲವಂತ. ಇವನಿಗೆ ನಾನು ಮಹಾಬಲವಂತ ಅಂತ ಹೇಳಿ ಒಂದು ಅಹಂಕಾರ ಬಂದಿತ್ತು. ಅಹಂಕಾರ ಇರಿಸ್ಲಿಕ್ಕಾಗಿ ಪರಮಾತ್ಮ ಕರ್ಕೊಂಡು ಹೋದ, ನೋಡಪ್ಪ ಇಲ್ಲಿ ನೀವು ಸ್ವಲ್ಪ ಕಾವಲಿರು, ರಾತ್ರಿ ಆಗ್ಲಿ ನಿದ್ದೆ ಮಾಡಂಗಿಲ್ಲ. ಯಾಕೆ ನಿನ್ನನ್ನು ಯಾಕೆ ಇಡ್ತಾ ಇದ್ದೀನಿ ಇಲ್ಲಿ, ನೀನು ಮಹಾಬಲವಂತ ಅಂತೇಳಿ. 1 ದಿನ ಇದ್ದ, 2ನೇ ದಿನ ಹಾಗೆ ಈಗ ತೂರಾಟ ಶುರು ಮಾಡಿದ, 3 ಕೆಳಗೆ ಬಿದ್ದೆ. ಒಂದು ಕೃಷ್ಣ ಮುಂದೆ ಬಿಡ್ತಾನೆ, ಏನಯ್ಯ ನೀನು ಮಹಾಬಲವಂತ ಅಂತ ತಿಳ್ಕೊಂಡಿದ್ದೆ, ಎಂತ ಬಲವಂತನಾದ್ರೂ ನಿದ್ದೆ ಬಂದ್ರೆ 1 ದಿನ ಇರ್ಬೋದು, ಒಂದು ವೇಳೆ 2ನೇ ದಿನ ಕೂಡ ಇರ್ಬೋದೇನೋ, 3ನೇ ದಿನ ಅಂತೂ ಚಾನ್ಸ ಇಲ್ಲ, ಇಲ್ಲಿ ಕೆಳಗೆ ಬಿದ್ದೋಗ್ತಾನಷ್ಟೇ. ಅದೇ ರೀತಿ ಒಬ್ಬರಿಗೆ ಹಣ ಅಂದ್ರೆ ತುಂಬಾ ಆಸೆ. ಅವ್ರಿಗೆ ಹೇಳಿದ್ರು, ನೋಡಪ್ಪ ಹಣ ನಿನಗೆ ಎಷ್ಟು ಹಣ ಬೇಕು ಎಣಿಸ್ಕೊ, ಆಯ್ತಾ, ಎಲ್ಲ ನಿನ್ನೆ, ಆದ್ರೆ ಒಂದು ಕಂಡೀಷನ್ ನಮ್ದು, ಏನು, ನಿದ್ದೆ ಮಾಡಬಾರದು. ಅವನಿಗೆ ಆಸೆ ಪಾಪ, ಎಣಿಸ್ದ 1 ದಿನ ಎಣಿಸ್ದ, ಅವತ್ತು ರಾತ್ರಿ ಎಣಿಸ್ದ, ಮಾರನೇ ದಿನ ಆಗ್ಲೂ ಎಣಿಸ್ದ, 2ನೇ ದಿವಸ ರಾತ್ರಿ ಎಣಿಸ್ತಾ ಇದ್ದಾನೆ. ಎಷ್ಟು ಎಣಿಸ್ಕೊಂಡ್ರಲ್ಲ ನಿನಗೆ. 3ನೇ ದಿವಸ ಆಯ್ತು, ಅವನಿಗೆ ಇನ್ನಾಗ್ಲಿಲ್ಲ, ಕಣ್ಣು ತೆರಿಲಿಕ್ಕೆ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ, ನೋಟ್ ಹಿಡ್ಕೊಂಡಿದ್ದಾನೆ, ಎಣಿಸೆ ನೋಟೆಲ್ಲ ಅದ್ರ ಮೇಲೆ ಕೂತ್ಕೊಂಡಿದ್ದಾನೆ. ಇವ್ರು ಹೇಳ್ತಾರೆ, ಕಂಡೀಷನ್ ಜ್ಞಾಪಕ ಇದೆಯಾ, ನಿದ್ದೆ ಮಾಡಂಗಿಲ್ಲ, ಬೇಕಾದ್ರೆ ಊಟ ಕೇಳ ತಂದು ಕೊಡ್ತೀವಿ, ತಿನ್ನು, ಕಾಯಿ ಬೇಕಾ ಕುಡಿ, ಫೋನ್ ಬೇಕಾ ಮಾತಾಡ್ಕೋ, ತೊಂದರೆ ಇಲ್ಲ, ಆದ್ರೆ ನಿದ್ದೆ ಮಾಡಂಗಿಲ್ಲ. ಈಗ ಹೇಳಿ ಅವನ ಪರಿಸ್ಥಿತಿ ಹೀಗಾಗಿರ್ಬೇಕು. ನಿನಗೆ ಬೇಕಾದ್ರೆ ತಿನ್ನು, ಕುಡಿ, ಮಾತಾಡು, ಆದ್ರೆ ನಿದ್ದೆ ಮಾಡಂಗಿಲ್ಲ, ಅಷ್ಟೇ ನಮ್ ಕಂಡೀಷನ್. ಅವನಂತಾನೆ, ಸ್ವಾಮಿ ಈ ನೋಟು ಬೇಡ, ಏನು ಬೇಡ, ನನಗೆ ನಿದ್ದೆ ಮಾಡ್ಲಿಕ್ಕೆ ಬಿಟ್ಬಿಡಿ. ಅವ್ರ ಮನೆಯವರು ಸಾಕಿ ಇವ್ರೆ ಬಿಡ್ತಾರ. ಏನಂತಾನೆ, ನನಗೇನು ಬೇಡ, ನಿಮ್ ಕಾಲ ಹಿಡ್ಕೊಂತೀನಿ. ಯಾಕೆ, ನಿದ್ರೆಯನ್ನ ಜಯಿಸುವುದು ಅಷ್ಟು ಸುಲಭದ ಮಾತು, ಆಯ್ತಾ. ಅದನ್ನ ಹೇಳ್ತಾ ಇರ್ಲಿ, ಗುಡಾಕೇಶ ಅಂದ್ರೆ ನಿದ್ದೆಯನ್ನ ಜಯಿಸಿರ್ತಕ್ಕಂಥವನು ಅರ್ಜುನ. ನೀನು ನಿದ್ರೆಯ ಒಡೆಯನಾಗಿರುವೆ, ಆದ್ರಿಂದ ಎಚ್ಚರವಾಗಿ ನನ್ನ ರೂಪವನ್ನು ಚೆನ್ನಾಗಿ ನೋಡು. ಅಂದ್ರೆ ಇದರ್ಥ ಇಲ್ಲಿ ಅಂದ್ರೆ ಅಷ್ಟು ನಿನಗೆ ಶಕ್ತಿ ಇದೆ ನಿದ್ದೆಯನ್ನ ಜಯಿಸುವಂತವನು. ಅಂದರೆ ಯಾವ ಪ್ರಕಾರದ ಸಂಶಯ ಅಥವಾ ಭ್ರಮೆಯೂ ಇರಲಾರ್ದು. ಅರ್ಥಾತ್ ನಿದ್ರೆ ಅಂದ್ರೇನು, ಅವನು ಮತ್ತಲ್ಲಿದ್ದಾನೆ ಕಣಪ್ಪ ಅಂತ ಹೇಳ್ತಾರೆ. ಅವನು ಮತ್ತಲ್ಲಿದ್ದಾನೆ ಅಂದ್ರೇನು, ಅವನೇನು ಮತ್ತಲ್ಲಿದ್ದಾನೆ, ಅವನು ನಾವೇನ್ ಹೇಳ್ತೀವಿ ಅವನಿಗೆ ಅರ್ಥ ಆಗಲ್ಲ. ಅಂದ್ರೆ ಇಲ್ಲಿ ಸಂಶಯ ಭ್ರಮೆ
ಯಾವ ಪ್ರಕಾರ ಸಂಶಯ ಭ್ರಮೆ ಇರಲಾರದು. ಇದರ ಅರ್ಥ ಏನಪ್ಪಾ? ನೀನು ನಿದ್ರೆಯನ್ನ ಜಯಿಸಿದೆ ಅಂತಂದ್ರೆ The number you have dialed is currently... ಅವ್ರು ಕೆಮ್ಮೋದು ಕೂಡ ಕೇಳ್ತಾರೆ. ನನ್ನ ಮಾತು ಎಲ್ರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಗುರುಜಿ. ಹಾ, ಇಲ್ಲಿ ಅದನ್ನ ಎಲ್ಲಿ ನೋಡು? ನನ್ನ ಈ ಶರೀರದಲ್ಲಿ ನೋಡು. ನನ್ನ ಶರೀರ ಎಲ್ಲಿದೆ? ಮಹಾಭಾರತದ ಯುದ್ಧರಂಗದಲ್ಲಿ ಇರುವಂತ ನಿನ್ನ ಎದುರುಗಡೆ ಇರುತ್ತೆ. ನನ್ನ ಈ ಶರೀರದಲ್ಲಿ ನೋಡು. ನೋಡಿ, ಸಚರಾಚರಂ ಎಂಬ ವಿಶೇಷಣಗಳೊಂದಿಗೆ ಜಗತ್ ಪದ ಇದೆ. ಇದೆಲ್ಲ ಈ ಜಗತ್ತೆಲ್ಲ ಎಲ್ಲಿದೆ? ನನ್ನಲ್ಲಿದೆ. ನಾನೆಲ್ಲಿ? ಈಗ ಯುದ್ಧರಂಗದಲ್ಲಿರ್ತಕ್ಕಂಥ ನಾನು ಶ್ರೀಕೃಷ್ಣನ ಈ ಶರೀರದಲ್ಲಿ ನೋಡು. ಈ ಪದವು ದೇಹೇ ಎನ್ನುವುದರ ವಿಶೇಷಣವಾಗಿದೆ. ಇಹ ಅಂದ್ರೆ ಇಲ್ಲಿ, ಎಲ್ಲಿ? ಈ ದೇಹದಲ್ಲಿ, ನನ್ನಲ್ಲಿ, ಈ ಶರೀರದಲ್ಲಿ. ಇದರ ಜೊತೆಗೆ ಏಕಸ್ಥಂ ಪದದ ಪ್ರಯೋಗ ಮಾಡಿ ಭಗವಂತನು ಅರ್ಜುನನಿಗೆ ನನ್ನ ಈ ಶರೀರವು ಎಲ್ಲ ಕೂಡ ನನ್ನ ಈ ಶರೀರದಲ್ಲಿ, ಅಂದ್ರೆ ಯಾವ ಸಾರಥಿಯ ರೂಪದಲ್ಲಿ ನಿನ್ನೆ ಮುಂದೆ ರಥದಲ್ಲಿ ವಿರಾಜಮಾನನಾಗಿರುವೆ ಅಂದ್ರೆ ಯಾವ ಸಾರಥಿ ರೂಪದಲ್ಲಿ ನಾನು ಎಲ್ಲಿದ್ದೇನೆ? ಈಗ ನಿನಗೆ ಸಾರಥಿಯಾಗಿದ್ದೇನಲ್ವಾ? ನಿನ್ನ ರಥದ ಕುದುರೆಗಳನ್ನ ಓಡಿಸ್ಲಿಕ್ಕೆ ನಾನು ಸಾರಥಿಯಾಗಿ, ನಿನ್ನ ರಥ ಓಡಿಸ್ಲಿಕ್ಕೆ ನಾನೇ ಸಾರಥಿ ಅಲ್ವೇ? ಅಂದ್ರೇನು? ನನ್ನ ಶರೀರವು ಅಂದ್ರೇನು? ಯಾವ ಸಾರಥಿಯ ರೂಪದಲ್ಲಿ ನಿನ್ನ ಮುಂದೆ ರಥದಲ್ಲಿ ವಿರಾಜಮಾನವಾಗಿದೆಯೋ ಇದೇ ಶರೀರದಲ್ಲಿ, ಇಹ ಅಂದ್ರೆ ಇಲ್ಲಿ ದೇಹ, ಈ ದೇಹದಲ್ಲಿ, ಇದೇ ಶರೀರದ ಒಂದು ಅಂಶದಲ್ಲಿ ನೀನು ಸಮಸ್ತ ಜಗತ್ತು ಸ್ಥಿತವಾಗಿರುವುದನ್ನು ನೋಡು. ಎಲ್ಲಿ ನೋಡ್ಬೇಕು? ಇಲ್ಲೇ. ಯಾವ ಸಾರಥಿಯ ರೂಪದಲ್ಲಿ ನಿನ್ನ ಮುಂದೆ ನಾನು ಇದ್ದೀನಲ್ವಾ ಈ ಶರೀರದಲ್ಲಿ ಪೂರ್ತಿ ಅಲ್ಲ, ಈ ಶರೀರದ ಒಂದು ಅಂಶದಲ್ಲಿ ನೀನು ಸಮಸ್ತ ಜಗತ್ತು ಅಂದ್ರೇನು? ಪಶು ಪಕ್ಷಿ ಕ್ರಿಮಿ ಕೀಟ ದೇವತೆಗಳು ಮನುಷ್ಯರು, ಅದೇ ರೀತಿ ಪರ್ವತ ಬ್ರಹ್ಮಾಂಡಗಳೆಲ್ಲ ಸೇರಿ ಅಲ್ಲಿರ್ತಕ್ಕಂತಹ ಶರೀರಗಳು, ಭೋಗಗಳು, ಇಂದ್ರಿಯ ಸ್ಥಾನ, ಭೋಗ ಸಾಮಗ್ರಿಗಳ ಸಹಿತ ಸಮಸ್ತ ಬ್ರಹ್ಮಾಂಡ ಜಗತ್ತು ಎಲ್ಲವನ್ನ ನಿನ್ನ ಸಾರಥಿ ರೂಪದಲ್ಲಿ ಇರ್ತಕ್ಕಂಥ ಇಲ್ಲಿ ನನ್ನಲ್ಲಿ ನೋಡು ಅನ್ನೋ ಭಾವನೆಯನ್ನು ಇಲ್ಲಿ ಕಾಣಿಸ್ತಾ ಇದ್ದಾನೆ. ಅರ್ಜುನನಿಗೆ ಭಗವಂತನು 10ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಏನ್ ಹೇಳಿದ್ರು? ನಾನು ಈ ಸಮಸ್ತ ಜಗತ್ತನ್ನ ಒಂದು ಅಂಶದಲ್ಲಿ ಧರಿಸಿಕೊಂಡಿದ್ದೇನೆ, ಈ ಸಮಸ್ತ ಜಗತ್ತನ್ನ ಒಂದು ಅಂಶದಲ್ಲಿ ನಾನು ಧರಿಸಿಕೊಂಡಿದ್ದೇನೆ ಎಂದು ಹೇಳಿದ ಮಾತನ್ನೇ ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತು. ಅಲ್ಲಿ ಹೇಳಿದ್ರಲ್ಲ 10ನೇ ಅಧ್ಯಾಯದಲ್ಲಿ, ಅದನ್ನ ಇಲ್ಲಿ ಪ್ರತ್ಯಕ್ಷವಾಗಿ ಅಯ್ಯ ಈ ಜಗತ್ತಲ್ಲಿ ನನ್ನ ಯೋಗ ಒಂದು ಅಂಶದಲ್ಲಿದೆ ಅಂತ ಅಲ್ಲಿ ಹೇಳಿದ್ರು. ಈಗ ಪ್ರತ್ಯಕ್ಷವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಕೂಡ ಏನೆಲ್ಲ ನೋಡಲು ಬಯಸುವೆಯೋ ಅದನ್ನು ಕೂಡ ನೋಡು. ಈ ಮಾತಿನ ಭಾವನೆ ಅದಷ್ಟೇ ಅಲ್ಲ, ಸಮಸ್ತ ಜಗತ್ತೊಂದೇ ಅಲ್ಲ, ಇನ್ನು ಏನೇನು ನೋಡ್ಬೇಕಂತಿದ್ದೀನಿ ಎಲ್ಲವನ್ನು ನೋಡು. ಈ ಮಾತಿನಿಂದ ಭಗವಂತನು ಈ ವರ್ತಮಾನ ಸಂಪೂರ್ಣ ಜಗತ್ತನ್ನು ನೋಡುವುದಲ್ಲದೆ ಇನ್ನು ಕೂಡ ಗುಣ, ಪ್ರಭಾವ ಮೊದಲಾದವುಗಳ ದ್ಯೋತಕವಾದ ಎಷ್ಟು ದೃಶ್ಯಗಳು, ತನ್ನ ಹಾಗೂ ಬೇರೆಯವರ ಜಯಪರಾಜಯದ ದೃಶ್ಯಗಳು ಅಥವಾ ಯಾವುದೆಲ್ಲ ಭೂತ, ಭವಿಷ್ಯತ್ ಮತ್ತು ವರ್ತಮಾನದ ಘಟನೆಗಳನ್ನ ನೋಡುವ ಇಚ್ಛೆ ನಿನಗಿದ್ರೆ ಅವೆಲ್ಲವನ್ನು ನೀನು ಈ ಸಮಯದಲ್ಲಿ ನನ್ನ ಶರೀರದ ಒಂದು ಅಂಶದಲ್ಲಿ ಪ್ರತ್ಯಕ್ಷವಾಗಿ ನೋಡಬಲ್ಲೆ ಎಂಬ ಭಾವವನ್ನು ತೋರಿಸಿದ್ದಾನೆ. ಇನ್ನು ಕೂಡ ಏನೆಲ್ಲ ನೀನು ನೋಡ್ಬೇಕು ಅಂತ ಬಯಸಿದೆ ಅದೆಲ್ಲವನ್ನು ನೋಡು. ಏನೆಲ್ಲ ಅಂತಂದ್ರೆ ಏನು ಹೇಳ್ತಾರೆ. ಈ ಮಾತಿನಿಂದ ಭಗವಂತನು ಈ ವರ್ತಮಾನ ಸಂಪೂರ್ಣ ಜಗತ್ತನ್ನ ನೋಡುವುದಲ್ಲದೆ ಏನೆಲ್ಲ ನೋಡ್ಬೇಕಂತ, ಈಗ ವರ್ತಮಾನದಲ್ಲಿರತಕ್ಕಂಥ ಸಂಪೂರ್ಣ ಜಗತ್ತ ಒಂದೇ ಅಲ್ಲ, ನೋಡುವುದಲ್ಲದೆ ಇನ್ನೂ ಕೂಡ ಗುಣ, ಪ್ರಭಾವ ಮೊದಲಾದಗಳ ದ್ಯೋತಕವಾದ ಅಂದ್ರೆ ಗುಣಗಳಿಗೆ, ಪ್ರಭಾವಗಳಿಗೆ ಮೊದಲಾದವುಗಳ ದ್ಯೋತಕ ಸೂಚಕವಾದ ಎಷ್ಟು ದೃಶ್ಯಗಳಿದಾವೆ ಮತ್ತು ಬೇರೆಯವರ ಜಯ ಪರಾಜಯ ದೃಶ್ಯಗಳು. ಅಂದ್ರೇನು? ಇಲ್ಲಿ ಕೇವಲ ವರ್ತಮಾನಕ್ಕೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ಅಲ್ಲ, ಮುಂದೆ ಈ ಮಹಾಭಾರತ ಯುದ್ಧದಲ್ಲಿ ಏನ್ ನಡೀಲಿದೆ, ಯಾರು ಜಯಗಳಿಸ್ತಾರೆ, ಯಾರು ಸೋತೋಗ್ತಾರೆ,
ಯಾರು ಏನ್ ಹೇಳ್ತಾರೆ, ಏನೇನ್ ನಡೀತದೆ ನೋಡಿ. ಗುಣ, ಪ್ರಭಾವ ಮೊದಲಾದ ದ್ಯೋತಕ, ಅದಕ್ಕೆ ಸೂಚಕವಾಗಿರ್ತಕ್ಕಂಥ ಎಷ್ಟು ದೃಶ್ಯಗಳಿದಾವು. ಅದು ಗುಣಕ್ಕೆ ಸಂಬಂಧಪಟ್ಟ, ಪ್ರಭಾವಕ್ಕೆ ಅಂದ್ರೆ ಯಾರು ಏನ್ ಮಾಡ್ತಾರೆ, ಅವರ ಶಕ್ತಿ ಸಾಮರ್ಥ್ಯ ಏನು, ಅವರ ಪ್ರಭಾವ ಏನು, ಅವರ ಗುಣ ಏನು, ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳ ಸಹಿತ. ಮತ್ತು ಬೇರೆಯವರ ಜಯ, ಯಾರಿಗೆ ಜಯ ಆಗ್ತದೆ, ಯಾರಿಗೆ ಪರಾಜಯ ಆಗ್ತದೆ, ಅವೆಲ್ಲ ಕೂಡ ದೃಶ್ಯ ರೂಪದಲ್ಲಿ, ಊಹಾಪೋಹಗಳಲ್ಲ, ದೃಶ್ಯ ರೂಪದಲ್ಲಿ. ಅಂದ್ರೆ ಏನು, ವರ್ತಮಾನವನ್ನು ಮೀರಿ ಮುಂದೆ ಏನು ನಡೆಯಲಿದೆ ಭವಿಷ್ಯತ್ತಲ್ಲಿ ಕೂಡ. ಕೇವಲ ಯುದ್ಧಕ್ಕೆ ಸಂಬಂಧಪಟ್ಟ ವಿಷಯ ಮಾತ್ರ ಅಲ್ಲ, ಇನ್ನು ಬೇರೆ ಏನೆಲ್ಲ ನೋಡ್ಬೇಕಂತಿದೆಯೋ, ನಿನಗೇನೇನು ಭವಿಷ್ಯತ್ತಲ್ಲಿ ಏನೇನು ಆಗ್ತದೆ ಅಂತ ನಿನಗೆ ಸಂಶಯ ಇದೆಯೋ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ನೋಡಿ. ಯಾರಿಗಾಗುತ್ತೆ ಅದು ಕೂಡ ನೋಡ್ಬೋದು. ಮತ್ತು ಯಾರ ಗುಣ ಏನು, ಯಾರ ಪ್ರಭಾವ ಏನು, ಅದು ಕೂಡ ನೋಡ್ಬೋದು. ಮತ್ತು ಯಾವುದೆಲ್ಲ ಭೂತ, ಭವಿಷ್ಯತ್, ವರ್ತಮಾನ ಘಟನೆಗಳನ್ನ ನೋಡುವ ಇಚ್ಛೆ ನಿನಗಿದ್ದರೆ, ಅದು ಕಳೆದೋಗಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ವರ್ತಮಾನದಲ್ಲಿ ಈಗ ನಡೀತಾ ಇರ್ತಕ್ಕಂಥ ವಿಷಯಗಳಾಗಿರ್ಬೋದು, ಭವಿಷ್ಯತ್ತಲ್ಲಿ ಏನ್ ನಡೀತಾ ಇದೆ, ಯಾರ ವಿಷಯವಾಗಿ ನಡೀತಾ ಇದೆ, ಯಾವ ದೇಶದಲ್ಲಿ ನಡೀತಾ ಇದೆ, ಯಾವ ಕಾಲದಲ್ಲಿ ನಡೀತಾ ಇದೆ, ಎಲ್ಲವನ್ನ ಕೂಡ ಇಚ್ಛೆ ನಿನಗಿದ್ದರೆ, ಅವೆಲ್ಲ ನೋಡ್ಬೇಕು ಅಂತ ಇಚ್ಛೆ ಇದ್ದರೆ, ಅವೆಲ್ಲವನ್ನ ನೀನು ಈ ಸಮಯದಲ್ಲಿ ನನ್ನ ಶರೀರದ ಒಂದು ಅಂಶದಲ್ಲಿ ಅವೆಲ್ಲವನ್ನು ನೋಡುವಂತ ಇಚ್ಛೆ ನಿನಗಿದ್ದರೆ, ಇಲ್ಲೇ ಈ ಶರೀರದಲ್ಲೇ, ಅದೇನು ಪೂರ್ತಿ ಶರೀರದಲ್ಲ, ಒಂದು ಅಂಶದಲ್ಲಿ ಪ್ರತ್ಯಕ್ಷವಾಗಿ ನೀನು ನೋಡಬಲ್ಲೆ. ಅಂದ್ರೆ ಇನ್ನೂ ನೋಡ್ಲಿಲ್ಲ, ನಿನಗೆ ಈಗ ತೋರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಎಂಬ ಭಾವವನ್ನ ತೋರಿಸಿದ್ದಾನೆ. ಇವೆಲ್ಲವನ್ನು ನೀನು ನೋಡಬಲ್ಲೆ ಈಗ. ಈ ಪ್ರಕಾರ 3 ಶ್ಲೋಕಗಳಲ್ಲಿ ಬಾರಿ ಬಾರಿಗೂ ತನ್ನ ಅದ್ಭುತ ರೂಪವನ್ನ ನೋಡುವುದಕ್ಕಾಗಿ ಆಜ್ಞೆಯನ್ನು ಕೊಟ್ಟ ಬಳಿಕವೂ ಯಾವಾಗ ಅರ್ಜುನನಿಗೆ ಭಗವಂತನ ರೂಪವನ್ನು ನೋಡಲಾಗಲಿಲ್ಲವೋ, ಆಗ ಅವನಿಂದ ನೋಡಲಾಗದೇ ಇರುವುದರ ಕಾರಣವನ್ನ ತಿಳಿದಿರುವ ಅಂತರ್ಯಾಮಿ ಭಗವಂತನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಡುವ ಇಚ್ಛೆಯಿಂದ ಹೇಳ್ತಿರುತ್ತಾನೆ. ನೋಡಿ, ಈ ಪ್ರಕಾರ 3 ಶ್ಲೋಕಗಳಲ್ಲಿ ಬಾರಿ ಬಾರಿಗೂ ತನ್ನ ಅದ್ಭುತ ರೂಪವನ್ನು ನೋಡ್ಲಿಕ್ಕಾಗಿ ಆಜ್ಞೆಯನ್ನ ಪರಮಾತ್ಮ ಕೊಡ್ತಾನೆ. ಇಷ್ಟೆಲ್ಲ ಕೊಟ್ಟ ಬಳಿಕ, ಅಂದ್ರೆ ಆಜ್ಞೆ ಕೊಟ್ಟ ಬಳಿಕ ಕೂಡ ಅರ್ಜುನಿಗೆ ನೋಡು ನೋಡು ಅಂತ ಎಲ್ಲಿ ನೋಡ್ತಾ ಇದ್ದಾನೆ, ಕಾಣ್ತಾ ಇಲ್ವಲ್ಲ. ಯಾವ ಅರ್ಜುನನಿಗೆ ಭಗವಂತ ರೂಪವನ್ನು ನೋಡಲಾಗಲಿಲ್ಲವೋ, ಆಗ ಅವನಿಂದ ನೋಡಲಾಗದೇ ಇರುವ ಕಾರಣವನ್ನು ನೋಡು ನೋಡುತ್ತಾ ಹೇಳ್ತಾ ಇದ್ದಾನೆ, ಆದ್ರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ನೋಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ, ಏನ್ ಕಮ್ಮಿ ಇದೆ ನೋಡ್ಲಿಕ್ಕೆ ಎನ್ನುವ ಕಾರಣವನ್ನ ತಿಳಿದಿರುವ ಅಂತರ್ಯಾಮಿ ಪರಮಾತ್ಮ ಗೊತ್ತಿದೆ. ನೀವು ನೋಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಏನ್ ಕಾರಣ ಅದಕ್ಕೆ? ಅಂತರ್ಯಾಮಿಗೆ ಆಗಿರ್ತಕ್ಕಂಥ ಪರಮಾತ್ಮ ನೋಡ್ಲಿಕ್ಕೆ ಆಗದೆ ಇರುವ ಕಾರಣವನ್ನ ತಿಳ್ಕೊಂಡು ಭಗವಂತನ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಡುವ ಇಚ್ಛೆ. ಅಂದ್ರೆ ಏನು, ಸಾಮಾನ್ಯ ನೇತ್ರಗಳಿಂದ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ದಿವ್ಯ ದೃಷ್ಟಿಯನ್ನು ಕೊಡುವ ಇಚ್ಛೆಯಿಂದ ಹೇಳ್ತಾ ಇದ್ದಾನೆ. ಅರ್ಥಾತ್ ಎಲ್ಲೋ ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆಯತಕ್ಕಂಥ ಘಟನೆಗಳನ್ನ ಹಸ್ತಿನಾಪುರದಲ್ಲಿ ಕೂತ್ಕೊಂಡು ಮಾಮೂಲು ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗ್ತದೆಯೇ? ನಮ್ಮ ಕಿವಿಗಳನ್ನ ಕೇಳಲಿಕ್ಕೆ ಆಗ್ತದೆ ಅಂತಂದ್ರೆ ಇಲ್ಲ. ಮತ್ತೇನು, ಅದಕ್ಕೆ ವ್ಯಾಸ ಮಹರ್ಷಿ ದಿವ್ಯ ದೃಷ್ಟಿಯನ್ನ, ದಿವ್ಯ ಶ್ರವಣವನ್ನ ಕರುಣಿಸ್ತಾರೆ. ಆ ದಿವ್ಯ ದೃಷ್ಟಿಯಿಂದನೇ ಸಂಜೆಯ ಆ ಮಹಾಭಾರತದಲ್ಲಿ ನಡೆಯತಕ್ಕಂಥ ಎಲ್ಲಾ ಘಟನೆಗಳನ್ನ, ಶಬ್ದಗಳನ್ನ, ದೃಶ್ಯಗಳನ್ನ ಕಂಡು ಹೇಗಿದೆಯಾ ಹಾಗೆ ಅವನು ಹೇಳ್ತಾ ಇದ್ದ ಧೃತರಾಷ್ಟ್ರನಿಗೆ. ಹಾಗೆ ನೋಡು ನೋಡು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದರೆ ಅರ್ಜುನನಿಗೆ ನೋಡುವಂತ ಶಕ್ತಿ ಇಲ್ಲಿದೆ. ಓಹೋ, ನೋಡುವಂತ ಶಕ್ತಿ ಇಲ್ಲ ಅಂತೇಳಿ ಅದನ್ನು ಕೂಡ ತಾನೇ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ ಸ್ವತಃ ತಿಳ್ಕೊಂಡು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡತಕ್ಕಂತ ಇಚ್ಛೆಯಿಂದ ಮುಂದೆ ಹೇಳ್ತಾರೆ. ಏನಂತಾರೆ? ನತು ಮಾಂ ಶಕ್ಯಸೆ ದ್ರಷ್ಟು ಮನೆ ನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನತು ಮಾಂ ಶಕ್ಯಸೆ ದ್ರಷ್ಟು ಮನೆ ನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ.
ಶಕ್ಯಸೆ ದ್ರಷ್ಟುಮನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ಮಾಂ ಅನೇನ ಸ್ವಚಕ್ಷುಷ ಮೂಟ್ ಮಾಡ್ಕೊಂಡು ಹೇಳ್ಬಿಟ್ಟಿದ್ದೀನಿ ಸರಿ. ಇರ್ಲಿ ಹೇಳ್ತೀರೀಗ, ಹೇಳ್ಬಿಡಿ ಒಂದ್ಸಲ ಹೇಳ್ಬಿಡಿ. ನತು ಮಾಂ ಶಕ್ಯತೆ ದ್ರಷ್ಟಂ ಅನನ್ಯೇವ ಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ನತು ಮಾಂ ಶಕ್ಯತೆ ದ್ರಷ್ಟಂ ಅನನ್ಯೇವ ಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ತೂ ಮಾಂ ಅನೇನ ಸ್ವಚಕ್ಷುಷಾ ದ್ರಷ್ಟುಂ ಏವ ನ ಶಕ್ಯಸೆ ಅತಃ ತೇ ದಿವ್ಯಂ ಚಕ್ಷುಃ ದದಾಮಿ ಮೇ ಐಶ್ವರಂ ಯೋಗಂ ಪಶ್ಯ. ತು ಆದ್ರೆ ಮಾಂ ನನ್ನನ್ನ ನೀನು ಅನೇನ ಈ ಸ್ವಚಕ್ಷುಷ ನಿನ್ನ ಪ್ರಾಕೃತವಾದ ನೇತ್ರಗಳಿಂದ ದ್ರಷ್ಟುಂ ಏವ ನ ಶಕ್ಯಸೆ ನೋಡೋದ್ರಲ್ಲಿ ನಿಸ್ಸಂದೇಹವಾಗಿ ಸಮರ್ಥನಲ್ಲ. ಅಂದ್ರೇನು ಅರ್ಜುನ, ನನ್ನನ್ನ ನಿನ್ನ ಪ್ರಾಕೃತವಾದ ನೇತ್ರಗಳು ಅಂದ್ರೆ ನಿನ್ನ ಮಾಂಸಮಯವಾದ ನೇತ್ರಗಳಿಂದ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ನಿಸ್ಸಂದೇಹ, ಇದರಲ್ಲಿ ಸಂದೇಹನೇ ಇಲ್ಲ. ಮತ್ತೇನು ಅತಃ ಆದ್ರಿಂದ ನಾನು ತೇ ನಿನಗೆ ದಿವ್ಯಂ ಚಕ್ಷು ದದಾಮಿ ದಿವ್ಯವಾದ ದೃಷ್ಟಿಯನ್ನು ಕೊಡ್ತೇನೆ. ಆದ್ರಿಂದ ನೀನು ಯಾವ್ದು ದಿವ್ಯವಾದ ದೃಷ್ಟಿಯಿಂದ ನೀನು ಮೇ ಐಶ್ವರಂ ಯೋಗಂ ಪಶ್ಯ ನನ್ನ ಈಶ್ವರೀಯವಾದ ಯೋಗ ಶಕ್ತಿಯನ್ನು ನೋಡು. ಏನು ಆದ್ರೆ ಅರ್ಜುನ ಇಷ್ಟೆಲ್ಲ ನೋಡ್ಲಿಕ್ಕೆ ಹೇಳ್ತಾ ಇದ್ದೀನಿ, ನನ್ನನ್ನು ನೀನು ಈ ಪ್ರಾಕೃತವಾದ ನೇತ್ರಗಳ ಮುಖಾಂತರ ನೋಡೋದ್ರಲ್ಲಿ ನಿಸ್ಸಂದೇಹವಾಗಿ ಸಮರ್ಥನ. ಅಂದ್ರೆ ಈ ನಿನ್ನ ಸಾಮಾನ್ಯ ಕಣ್ಣುಗಳನ್ನು ನನ್ನ ನೋಡ್ಲಿಕ್ಕೆ ಸಮರ್ಥನಲ್ಲ, ಇದರಲ್ಲಿ ಸಂಶಯ ಇಲ್ಲ. ಮತ್ತೇನು ಹಂಗಾರೆ ಹೆಂಗ್ ನೋಡ್ಬೇಕು? ಆದ್ರಿಂದ ನಾನು ನಿನಗೆ ದಿವ್ಯ ದೃಷ್ಟಿಯನ್ನ ಕೊಡ್ತೇನೆ, ನಿನಗೆ ದಿವ್ಯವಾದ ದೃಷ್ಟಿಯನ್ನು ಕೊಡ್ತೇನೆ. ಆದ್ರಿಂದ ನನ್ನ ಈಶ್ವರೀಯವಾದ ಯೋಗ ಶಕ್ತಿಯನ್ನು ಅದರಿಂದ ಮಾತ್ರ ನೀನು ಈ ನನ್ನ ಈಶ್ವರೀಯ ಶಕ್ತಿಯನ್ನ ಜಗತ್ತನ್ನ ನನ್ನಲ್ಲಿ ನೋಡಬಲ್ಲೆ. ಏನಿದು ಈಶ್ವರೀಯ ಶಕ್ತಿ? ಹೇಳ್ತಾರೆ, ಇಲ್ಲಿ ತೂ ಎಂಬ ಪದದ ಜೊತೆಗೆ ನೀನು ನನ್ನನ್ನ ನಿನ್ನ ಸಾಧಾರಣ ಕಣ್ಣುಗಳ ಮೂಲಕ ನೋಡಲಾರೆ ಎಂದು ಹೇಳುವುದರ ಅಭಿಪ್ರಾಯವೇನು? ಇಲ್ಲಿ ತೂ ಎಂಬ ಪದದ ಜೊತೆಗೆ ನೀನು ನನ್ನನ್ನ ನಿನ್ನ ಸಾಧಾರಣ ಕಣ್ಣುಗಳ ಮುಖಾಂತರ ನೋಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರಲ್ಲ, ಏನಪ್ಪಾ ಅಭಿಪ್ರಾಯ ಏನು? ನಿನ್ನ ಪರಮಾತ್ಮ ನನ್ನ ಅದ್ಭುತ ಯೋಗ ಶಕ್ತಿಯಿಂದ ಕೂಡಿದ ನೀನು ಇದಾದ್ರೂ ತುಂಬಾ ಆನಂದವಾಗಿದೆ ಮತ್ತು ನಾನು ನನ್ನ ಈ ರೂಪವನ್ನು ತೋರಿಸಲು ಸಿದ್ಧವಾಗಿದ್ದೇನೆ. ಆದರೆ ಅಯ್ಯ, ಈ ಸಾಧಾರಣ ಕಣ್ಣುಗಳ ಮೂಲಕ ನನ್ನ ಅಲೌಕಿಕ ರೂಪವನ್ನ ನೋಡಲಾಗುವುದಿಲ್ಲ. ಅದನ್ನು ನೋಡುವುದಕ್ಕಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದು ನಿನ್ನ ಬಳಿಯಲ್ಲಿಲ್ಲ ಎಂಬ ಭಾವವನ್ನ ತೋರ್ಪಡಿಸಿದ್ದಾನೆ. ಇಲ್ಲಿ ತೂ ಎಂಬ ಪದದ ಜೊತೆಗೆ ನೀನು ಸಾಧಾರಣ ಕಣ್ಣುಗಳ ನೋಡಿದರೆ ಸಾಧಾರಣ ಕಣ್ಣುಗಳ ಮುಖ ನೀನು ಅಂತ ಹೇಳ್ತಿದಾರಲ್ವಾ ಪರಮಾತ್ಮ. ಏನು ಅಭಿಪ್ರಾಯ ಪ್ರಶ್ನೆ ಮಾಡ್ತಾ? ಇದರಿಂದ ಪರಮಾತ್ಮ ನನ್ನ ಅದ್ಭುತ ಯೋಗ ಶಕ್ತಿಯಿಂದ ಕೂಡಿದ ದಿವ್ಯ ಸ್ವರೂಪದ ದರ್ಶನವನ್ನು ಮಾಡಲು ನೀನು ಬಯಸ್ತಾ ಇದೀಯ ಅರ್ಜುನ. ನನ್ನ ಅದ್ಭುತ ಯೋಗ ಶಕ್ತಿಯಿಂದ ಕೂಡಿದ ದಿವ್ಯ ಸ್ವರೂಪ ದರ್ಶನವನ್ನು ಮಾಡಬೇಕು ಅಂತ ಬಯಸಿದ್ದ, ಸರಿ ಇದೆ.
ಆದರೆ ಇದಾದರೂ ತುಂಬಾ ಆನಂದದ ಮಾತಾಗಿದೆ. ಅದನ್ನ ನೋಡಬೇಕು ಅಂತ ಬಯಸಿದ್ದು ಕೂಡ ಅದು ಕೂಡ ಆನಂದದ ಮಾತು. ನೀವು ಸಂಬಂಧಪಟ್ಟಂತೆ ತಿಳ್ಕೋಬೇಕು. ಹೇಗಿದೆ ನೋಡ್, ಈ ತರ ಇಚ್ಛೆ ಅಂದ್ರೆ ಏನು? ಸುಮ್ಮನೆ ಸಾಮಾನ್ಯ ಇಚ್ಛೆ ಅಲ್ಲ, ದೃಢವಾಗಿರ್ತಕ್ಕಂಥ ಇಚ್ಛೆ ಎಷ್ಟೆಷ್ಟು ದೃಢವಾಗ್ತಾ ಹೋಗ್ತದೋ ಪ್ರಯತ್ನ ಕೂಡ ಅಷ್ಟೆಷ್ಟು ದೃಢವಾಗ್ತಾ ಹೋಗ್ತದೆ. ಇಚ್ಛೆಯ ತೀವ್ರತೆಯ ಮೇಲೇನೆ ಪ್ರಯತ್ನ ಕೂಡ ಇರ್ತದೆ. ಇಚ್ಛೆಯಲ್ಲಿ ದುರ್ಬಲತೆ, ಸಾಮಾನ್ಯ ಇಚ್ಛೆಯಲ್ಲಿ ಪ್ರಯತ್ನ ಕೂಡ ಸಾಮಾನ್ಯ ಇರ್ತದೆ. ದೃಢವಾದ ಇಚ್ಛೆ ಇದ್ರೇನೆ ದೃಢವಾದ ಪ್ರಯತ್ನ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಸಾಮಾನ್ಯ ಇಚ್ಛೆಯಲ್ಲಿ ಪ್ರಯತ್ನ ಕೂಡ ಸಾಮಾನ್ಯವಾಗಿರುತ್ತದೆ. ಹಾಗಾಗಿ ಪರಮಾತ್ಮ ಅಂತ ಇದು ಕೂಡ ತುಂಬಾ ಆನಂದದ ಮಾತು. ಏನು ನೀನು ನನ್ನನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಅದು ಕೂಡ ತುಂಬಾ ಆನಂದದ ಮಾತು. ಅದೇನು ಅಷ್ಟು ಶ್ರದ್ಧೆಯಿಂದ ಇಷ್ಟೆಲ್ಲ ಹೇಳ್ತಾ ಬಂದ್ರು ಕೂಡ ಈಗ ಕೇಳಿದ್ದಾಯ್ತು. ಈಗ ಅದು ನೋಡ್ಬೇಕು ಅಂತ ಇಚ್ಛೆ ಬರ್ತಾ ಇದೆಯಲ್ಲ. ಇದು ಈಗ ಇಷ್ಟೆಲ್ಲ ನಾವು ಕೇಳ್ತೀವಿ ಒಂದ್ಸರಿ ಅಂತ ಅನುಭೂತಿ ಪಡಿಬೇಕಲ್ಲ ಎಂತಕ್ಕ ದೃಢವಾದ ಇಚ್ಛೆ ಬಂದ್ರೆ ಅದು ಕೂಡ ತುಂಬಾ ಆನಂದದ ಮಾತದು, ಸಾಮಾನ್ಯ ಮಾತ ಏನದು. ಒಂದ್ಸರಿ ಅಂತ ಅನುಭೂತಿ ನಾವು ಪಡಿಬೇಕಲ್ಲ ಅಂತ ಅಂದ್ಕೊಳ್ಳೋದು ಕೂಡ ತುಂಬಾ ಆನಂದದ ಮಾತು, ಸಾಮಾನ್ಯ ಮಾತಲ್ಲ. ಧರ್ಮದ ಬಗ್ಗೆ ಏನೆಲ್ಲ ನೋಡ್ತೀವಿ, ಕೇಳ್ತೀವಿ, ನಾವ್ ಹಿಂಗ್ ನಡ್ಕೋಬೇಕಲ್ಲ ಅಂತ ಹೇಳಿ ದೃಢ ಇಚ್ಛೆ ಬಂದ್ರೆ ಅದು ಕೂಡ ತುಂಬಾ ಆನಂದದ ಮಾತು. ನಾವು ಕೂಡ ಈ ರೀತಿ ಜೀವನ ಮಾಡ್ಬೇಕಲ್ಲ ಅಂತ ಅಂದ್ಕೊಂಡ್ರೆ, ದೃಢವಾಗಿ ಅಂದ್ಕೊಂಡ್ರೆ ಅದು ಕೂಡ ತುಂಬಾ ಆನಂದದ ಮಾತು ಅದು. ಹಾಗೆ ಅರ್ಜುನ ನೀನು ಕೂಡ ನೋಡ್ಬೇಕು ಅಂತ ದೃಢವಾದ ಇಚ್ಛೆಯಿಂದ ಇದೆಯಲ್ಲ, ಅದು ಕೂಡ ತುಂಬಾ ಆನಂದದ ಮಾತಾಗಿದೆ. ಅಷ್ಟೇ ಅಲ್ಲ, ಅಷ್ಟು ಮಾತ್ರ ಮತ್ತು ನಾನು ಕೂಡ ನಿನಗೆ ನನ್ನ ರೂಪವನ್ನು ತೋರಲು ಸಿದ್ಧನಾಗಿದ್ದೇನೆ. ಒಂದು ಕಡೆಯಿಂದ ಪ್ರಯತ್ನ ಇದೆ, ಮತ್ತೆ ನನ್ನ ಎದುರನ್ನು ಹೌದು ನಾನು ಕೂಡ ನಿನಗೆ ನನ್ನ ರೂಪವನ್ನು ಪ್ರತಿಫಲಿಸಿದವಾಗಿದ್ದೇನೆ. ನೋಡಿ, ಒಂದ್ ಕಡೆ ನಮ್ಮ ಇಚ್ಛೆ ದೃಢವಾಗಿದ್ರೆ ಪರಮಾತ್ಮ ಕೂಡ ಸರಿ ಇಷ್ಟು ದೃಢವಾದ ಇಚ್ಛೆ ಇದೆಯಲ್ಲ, ಹಾಗಾಗಿ ಅವರಿಗೆ ನಾವು ಕೂಡ ದರ್ಶನ ಮಾಡಿಸ್ಬೇಕು ಅಂತ ಪರಮಾತ್ಮ ಕೊಡ್ಕೊಂತಾನೆ. ಒಂದ್ ವೇಳೆ ನಮ್ಮಲ್ಲಿ ಇಚ್ಛೆಯ ಕೊರತೆನೇ ಇದ್ರೆ ಪರಮಾತ್ಮ ಕೂಡ ಅವರಿಗೆ ಇಚ್ಛೆ ಕೊರತೆ ಇದೆ ಬಿಟ್ಟು ಅವನಿಗೆ ಸುಮ್ಮನೆ ಬೇಡ ಅಂತಾನೆ ಅಂತ ಹೇಳಿ ಪರಮಾತ್ಮ ಕೂಡ ಸ್ವಲ್ಪ ಹಿಂದೆ ಹೋಗ್ತಾನಂತೆ. ಅವರೇನೋ ಪ್ರಪಂಚ ವಿಷಯಗಳೆಲ್ಲ ಸುಮ್ಮನೆ ಆನಂದವಾಗಿ ಸಂತೋಷ ಬರುತ್ತಾ ಇದ್ದಾನೆ. ನನ್ನ ಸ್ವರೂಪದ ದರ್ಶನದ ಅವಶ್ಯಕತೆ ಅವನಿಗೇನಿದೆ? ಈಗ ಮೇಲೆ ಕೇಳ್ತಾನೆ, ನಾನು ಏನು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಇಚ್ಛೆ ಹೇಳ್ತಾನೆ. ಆದ್ರೆ ಒಳಗಡೆ ಎಲ್ಲ ಪ್ರಪಂಚದ ವಿಷಯಗಳಲ್ಲಿ ಆನಂದ ಸಂತೋಷ ಇದೆ. ತಿನ್ನೋದ್ರಲ್ಲಿ, ತಿರುಗೋದ್ರಲ್ಲಿ, ಕೂಡ ಅದರಲ್ಲಿ ಅದನ್ನು ನೋಡಿ ಸಂತೋಷ ಪಡೋದ್ರೆ ಆನಂದವಾಗಿದ್ದಾನೆ. ಅಂದ್ರೆ ಇಚ್ಛೆ ತೀವ್ರತೆ ಎಲ್ಲ ಇದೆ. ಇನ್ನು ಪರಮಾತ್ಮನ ಮೇಲೆ ಇಚ್ಛೆ ಇದೆ. ನಮಗೇನು ಅಂತ ಹೇಳಿ ಪರಮಾತ್ಮ ಕೂಡ ಸ್ವಲ್ಪ ಹಾಗೆ ನೋಡೋಣ ಸುಮ್ಮನೆ ಹೇಳ್ತಾನೆ, ಪೋಸ್ಟ್ ಮಾಡ್ತಾ ಹೇಳ್ತಾನೆ. ತೀವ್ರವಾಗಿದೆ, ಅರೆ ಯಾವ ರೀತಿ ತೀವ್ರವಾಗಿದೆ, ನಾನು ಕೂಡ ಅವನಿಗೆ ತೋರಿಸ್ಲಿಕ್ಕೆ ಸಿದ್ಧವಾಗಿರ್ತೇನೆ. ನೋಡಿ, ನಮ್ಮ ಇಚ್ಛೆ ತೀವ್ರವಾದ್ರೆ ಪರಮಾತ್ಮ ಕೂಡ ಸಿದ್ಧವಾಗ್ತಾನೆ ಇಚ್ಛೆ ದರ್ಶನ ಕೊಡ್ಲಿಕ್ಕೆ. ನಮ್ಮ ಇಚ್ಛೆ ದುರ್ಬಲವಾಗಿದ್ರೆ ಪರಮಾತ್ಮ ಮೇಲೆ ಕೇಳ್ತಾನೆ ಅಷ್ಟೇ, ನಿಜವಾಗಿ ಇಚ್ಛೆ ಇದೆಯಾ ಅವನಿಗೆ? ಇಲ್ಲ. ಹಾಗಾಗಿ ಅಲ್ಲಿ ನೋಡೋಣ. ಅದು ಇಲ್ಲಿ ಯೋಗ ಕೂಡಿ ಬಂದಿದೆ. ಒಂದು ಅರ್ಜುನನ ಕಡೆಯಿಂದ ನೋಡಬೇಕು ಅಂತ ತೀವ್ರವಾದ ಇಚ್ಛೆ, ಪರಮಾತ್ಮ ಕೂಡ ನನ್ನ ಸಾಧಾರಣ ರೂಪವನ್ನು ನೋಡಿ ಆ ರೀತಿ ಇಚ್ಛೆ ಬರೋದೆ ಇದಾದ ಆನಂದದ ಮಾತೇ ಆಗಿದೆ. ಮತ್ತು ನಾನು ಕೂಡ ನಿನಗೆ ನನ್ನ ಆ ರೂಪವನ್ನು ತೋರಿಸಲು ಸಿದ್ಧನಾಗಿದೆ. ಹೇಗೆ ನಿನಗೆ ಇಚ್ಛೆ ಇದೆಯೋ ಹಾಗೆ ನನಗೆ ಕೂಡ ನನ್ನ ರೂಪ ತೋರಿಸ್ಲಿಕ್ಕೆ ನನಗೆ ಕೂಡ ತುಂಬಾ ಇಚ್ಛೆ, ಸಿದ್ಧನಾಗಿದ್ದೀನಿ ಅಯ್ಯ ಮತ್ತೇನು, ಈ ಸಾಧಾರಣ ಕಣ್ಣುಗಳ ಮೂಲಕ ನನ್ನ ಈ ಅಲೌಕಿಕ ರೂಪವನ್ನು ನೋಡಲಾಗುವುದಿಲ್ಲ. ಇನ್ನು ಈ ಸಾಧಾರಣ ಕಣ್ಣುಗಳ ಮೂಲಕ ಈ ಅಲೌಕಿಕವಾದ ರೂಪ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನೋಡ್ಲಿಕ್ಕಾಗಿ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಈ ಸಾಧಾರಣ ಕಣ್ಣುಗಳ ಮುಖಾಂತರವಾಗಿ
ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ನೋಡ್ಲಿಕ್ಕೆ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ನಿನ್ನ ಬಳಿಯಲ್ಲಿ ಅದು ನಿನ್ನ ಬಳಿಯಲ್ಲಿ ಇಲ್ಲ. ನನ್ನನ್ನು ನೋಡ್ಲಿಕ್ಕೆ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಅದನ್ನ ಬಂತಲ್ಲ ನತ್ತುಮ್ಮ ನಿನಗೆ ನೋಡಬೇಕ ತೀವ್ರ ಇಚ್ಛೆ ಇದೆ, ಸರಿ. ನನಗೂ ತೋರಿಸ್ಬೇಕಂತ ಇಚ್ಛೆ ಇದೆ, ಅದು ಸರಿ. ಆದ್ರೆ ಏನು ಆದ್ರೆ ಅದನ್ನ ನೋಡುವ ಶಕ್ತಿ ನಿನ್ನಲ್ಲಿ ಇಲ್ಲ. ಆ ಭಾವನೆಯಲ್ಲಿ ಹೇಳ್ತಾರೆ ಭಗವಂತನು ಅರ್ಜುನಿಗೆ ಕೊಟ್ಟ ಆ ದಿವ್ಯ ದೃಷ್ಟಿ ಯಾವುದು? ಯಾವ್ದಪ್ಪ ಆ ದಿವ್ಯ ದೃಷ್ಟಿ ಅಂತಂದ್ರೆ, ಭಗವಂತನು ಅರ್ಜುನಿಗೆ ವಿಶ್ವರೂಪ ದರ್ಶನ ಮಾಡಿಸ್ಲಿಕ್ಕಾಗಿ ತನ್ನ ಯೋಗ ಬಲದಿಂದ ಒಂದು ಪ್ರಕಾರದ ಯೋಗ ಶಕ್ತಿಯನ್ನು ಪ್ರದಾನ ಮಾಡಿದ್ದನು. ಅದರ ಪ್ರಭಾವದಿಂದ ಅರ್ಜುನಲ್ಲಿ ಅಲೌಕಿಕ ಸಾಮರ್ಥ್ಯದ ಪ್ರಾದುರ್ಭಾವ ಉಂಟಾಯಿತು. ದಿವ್ಯ ರೂಪವನ್ನು ನೋಡಬಹುದಾದ ಯೋಗ್ಯತೆ ಪ್ರಾಪ್ತವಾಯಿತು. ಇದೇ ಯೋಗ ಶಕ್ತಿಯ ಹೆಸರು ದಿವ್ಯ ದೃಷ್ಟಿಯಾಗಿದೆ. ಇಂತಹದೇ ದಿವ್ಯ ದೃಷ್ಟಿಯನ್ನ ಶ್ರೀ ವೇದವ್ಯಾಸರು ಸಂಜೀಕರಿಸಿದ್ದರು. ಈಗ ಹೇಳ್ಕೊಂಡು ನಾವು ಆ ದಿವ್ಯ ದೃಷ್ಟಿ ಎಂತ ದಿವ್ಯ ದೃಷ್ಟಿ, ಯಾಂತ ದಿವ್ಯ ದೃಷ್ಟಿ ಕೊಟ್ಟಿದ್ದ ಪರಮಾತ್ಮ ಅಂದ್ರೇನು? ಇಲ್ಲಿ ಒಂದು ನಮ್ಮ ಪ್ರಯತ್ನ ಇದ್ರೆ ಅದನ್ನ ನೋಡುವಂತ ಶಕ್ತಿಯನ್ನ ಪರಮಾತ್ಮನೇ ಆ ದೃಷ್ಟಿಯನ್ನ ಅಂದ್ರೇನು? ಆ ನೋಡುವ ಶಕ್ತಿಯನ್ನು ಕೂಡ ಪರಮಾತ್ಮನೇ ಕೊಡಬೇಕಾಗ್ತದೆ. ಆ ನೋಡುವಂತ ಶಕ್ತಿ ಪರಮಾತ್ಮ ಕೊಡ್ಬೇಕಾದ್ರೆ ನೋಡುವಂತ ಇಚ್ಛೆ ಕೂಡ ನಮ್ಮಲ್ಲಿ ದೃಢವಾಗಿರ್ಬೇಕಾಗ್ತದೆ. ನೋಡುವಂತ ಇಚ್ಛೆ ದೃಢವಾಗಿದ್ರೆ ಆ ನೋಡುವಂತ ಶಕ್ತಿಯು ಪರಮಾತ್ಮ ತಡುತ್ತಾನೆ. ಇದರ್ಥ ಹೀಗಾಗಿ ಯಾವ ಶಕ್ತಿಯನ್ನ ಕೊಟ್ಟಿದ್ದ ಪರಮಾತ್ಮ ಅಂತಂದ್ರೆ, ಭಗವಂತನು ಅರ್ಜುನನಿಗೆ ವಿಶ್ವದ ದರ್ಶನ ಮಾಡಿಸ್ಲಿಕ್ಕಾಗಿ ತನ್ನ ಯೋಗ ಬಲದಿಂದ ಒಂದು ಯೋಗ ಶಕ್ತಿಯನ್ನು ಪ್ರದಾನ ಮಾಡಿದ್ದ. ಅದರ ಪ್ರಭಾವದಿಂದ, ಅದರ ಶಕ್ತಿಯಿಂದ ಅಂದ್ರೇನು? ಆ ಪರಮಾತ್ಮನ ಶಕ್ತಿ ಏನೈತೆ ಆ ಪರಮಾತ್ಮನ ತಿಳ್ಕೋಬೇಕಾದ್ರೂ ಕೂಡ ಅವನ ಅನುಗ್ರಹ ಇರಬೇಕು. ಆ ಪರಮಾತ್ಮ ಶಕ್ತಿಯನ್ನು ತಿಳ್ಕೋಬೇಕಾದ್ರೂ ಕೂಡ ಇದೆಲ್ಲ ಪರಮಾತ್ಮನ ಶಕ್ತಿ ತಿಳ್ಕೋಬೇಕಾದ್ರೂ ಕೂಡ ಪರಮಾತ್ಮನ ಶಕ್ತಿ ಅವಶ್ಯಕತೆ ನಮಗೆ ಇರ್ತದೆ. ಹಾಗೆ ಅರ್ಜುನನಿಗೆ ಪರಮಾತ್ಮ ವಿಶ್ವ ರೂಪದ ದರ್ಶನ ಮಾಡಿಸ್ಲಿಕ್ಕಾಗಿ ತನ್ನ ಯೋಗ ಬಲದಿಂದ ಒಂದು ಪ್ರಕಾರ ಯೋಗ ಶಕ್ತಿಯನ್ನು ಪ್ರದಾನ ಮಾಡಿದ. ಅದರ ಪ್ರಭಾವದಲ್ಲಿ ಅರ್ಜುನನಲ್ಲಿ ಅಲೌಕಿಕ ಸಾಮರ್ಥ್ಯದ ಪ್ರಾದುರ್ಭಾವ. ಇದು ಲೌಕಿಕವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅಲ್ಲ, ಇದು ಅಲೌಕಿಕವಾಗಿರ್ತಕ್ಕಂಥ ಸಾಮರ್ಥ್ಯ. ಪರಮಾತ್ಮನ ನೋಡ್ತಕ್ಕಂಥ, ಪರಮಾತ್ಮನ ತಿಳಿಯುವಂತ ಸಾಮರ್ಥ್ಯ ಇದು ಲೌಕಿಕವಾದ ಸಾಮರ್ಥ್ಯ ಅಲ್ಲ, ಅದು ಅಲೌಕಿಕವಾಗಿರ್ತಕ್ಕಂಥ ಸಾಮರ್ಥ್ಯ. ಅದರಿಂದಾನೇ ಪ್ರಾದುರ್ಭಾವ ಉಂಟಾಯ್ತು, ಅಂತ ಸಾಮರ್ಥ್ಯ ಪ್ರಾಪ್ತಿಯಾಯಿತು. ದಿವ್ಯ ರೂಪವನ್ನು ನೋಡಬಹುದಾದ ಯೋಗ್ಯತೆ ಪ್ರಾಪ್ತವಾಯಿತು. ಆ ದಿವ್ಯವಾಗಿರ್ತಕ್ಕಂಥ ರೂಪವನ್ನು ನೋಡ್ತಕ್ಕಂಥ ಯೋಗ್ಯತೆ ಪ್ರಾಪ್ತ ಆಯಿತು. ಇದೇ ಯೋಗ ಶಕ್ತಿಯ ಹೆಸರು ದಿವ್ಯ. ಈ ಯೋಗ ಶಕ್ತಿಯ ಹೆಸರೇ ದಿವ್ಯ ದೃಷ್ಟಿಯಾಗಿದೆ. ಇಂತಹದೇ ದಿವ್ಯ ದೃಷ್ಟಿಯನ್ನ ಹೆಸರು ಸಂಜಯನಿಗೆ ಕರುಣಿಸಿದ್ದರು. ಹೇಳ್ಕೊಂಡು ಆ ಸಂಜಯ ಸುಮಾರಪರಿಂದ 300 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕುರುಕ್ಷೇತ್ರದಲ್ಲಿ ನಡೆಯಿರ್ತಕ್ಕಂಥ ಎಲ್ಲಾ ಘಟನೆಗಳನ್ನ ನೇರವಾಗಿ ನೋಡ್ತಾ ಇದ್ದ, ನೇರವಾಗಿ ಕೇಳ್ತಾ ಇದ್ದ. ವೇದವ್ಯಾಸರು ಸಂಜಯನಿಗೆ ಕರುಣಿಸಿದ್ದರು. ಅದೇ ರೀತಿ ಇಲ್ಲಿ ಪರಮಾತ್ಮ ಕೂಡ ಅರ್ಜುನನಿಗೆ ಅಂತ ಯೋಗ ಶಕ್ತಿನ ಕರುಣಿಸ್ತಾರೆ. ಅದರ ಸಾಮರ್ಥ್ಯದಿಂದ ಅಲೌಕಿಕವಾಗಿರ್ತಕ್ಕಂಥ ದೃಶ್ಯವನ್ನ ನೋಡುವಂತ ಶಕ್ತಿ, ಯೋಗ್ಯತೆ ಪ್ರಾಪ್ತವಾಯಿತು. ಒಂದು ವೇಳೆ ಭಗವಂತನು ಅರ್ಜುನನಿಗೆ ಯಾವುದರಿಂದ ಅವನು ಈ ಸಮಸ್ತ ವಿಶ್ವವನ್ನ ಭಗವಂತನ ಸ್ವರೂಪವೆಂದು ತಿಳಿಯತೊಡಗಿದಂತಹ ಜ್ಞಾನವನ್ನು ಕೊಟ್ಟನು, ಹಾಗೂ ಆ ಜ್ಞಾನದ ಹೆಸರೇ ಇದೇ ದಿವ್ಯ ದೃಷ್ಟಿಯಾಗಿದೆ ಎಂದು ತಿಳಿದುಕೊಂಡರೆ ದೋಷಗಳಿದೆ. ಇಲ್ಲಿ ಸಂಶಯಗಳು ಸಾಮಾನ್ಯ ಬರಲ್ಲ, ಆದ್ರೂ ಬರಬಹುದೇನೋ ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಈ ಪ್ರಸಂಗದಲ್ಲಿ
ಉಪಾಧಿ ಜ್ಞಾನ ಮೂಲಕ ಒಂದು ವೇಳೆ ಭಗವಂತನು ಅರ್ಜುನನಿಗೆ ಯಾವ ಈ ಸಮಸ್ತ ವಿಶ್ವ ಭಗವಂತನ ಸ್ವರೂಪವೆಂದು ತೊಡಗಿದಂತಹ ಜ್ಞಾನವನ್ನು ಏನು ಯಾವ ಈ ಸಮಸ್ತ ವಿಶ್ವವನ್ನು ಭಗವಂತನ ಸ್ವರೂಪ ಅಂತ ತಿಳಿಯುವಂತಹ ಜ್ಞಾನ ಇದ್ದಾನೋ ಹಾಗೂ ಆ ಜ್ಞಾನದ ಹೆಸರೇ ದಿವ್ಯ ದೃಷ್ಟಿ ಅಂತ ತಿಳ್ಕೊಂಡ್ರೆ ದೋಷ ಇದೆಯಾ? ಪ್ರಶ್ನೆ. ತಿಳ್ಕೊಳ್ಳುವಂತ ಶಕ್ತಿ ಕೊಟ್ಟಲ್ಲ, ಅದನ್ನೇ ದಿವ್ಯ ದೃಷ್ಟಿ ಅಂತ ತಿಳ್ಕೊಂಡ್ರೆ ದೋಷ ಇದೆಯಾ? ಇಲ್ಲಿಯ ಪ್ರಸಂಗ ಜ್ಞಾನದ ಮೂಲಕ ಅರ್ಜುನನು ಈ ದೃಶ್ಯ ಜಗತ್ತನ್ನ ಭಗವದ್ ರೂಪವೆಂದು ತಿಳಿದುಕೊಳ್ಳುವುದೇ ವಿಶ್ವರೂಪ ದರ್ಶನವಾಗಿದೆ. ಮತ್ತು ಆ ಜ್ಞಾನವೇ ದಿವ್ಯ ದೃಷ್ಟಿಯಾಗಿತ್ತು ಎಂದು ತಿಳಿಯಲಾಗುವುದಿಲ್ಲ. ಸಮಸ್ತ ವಿಶ್ವವನ್ನು ಜ್ಞಾನದ ಮೂಲಕ ಭಗವಂತನ ಒಂದು ಅಂಶ ಮತ್ತು ಅದನ್ನ ಅವರು ಸ್ವೀಕಾರ ಮಾಡಿಕೊಂಡಿದ್ದರು. ಈ ಪ್ರಕಾರ ಸ್ವೀಕಾರ ಮಾಡಿಕೊಂಡ ಮೇಲೆಯೂ ಅರ್ಜುನನು ಯಾವ ಭಗವಂತನಲ್ಲಿ ಬಲ, ವೀರ್ಯ, ಶಕ್ತಿ ಮತ್ತು ತೇಜಸ್ಸಿನಿಂದ ಯುಕ್ತವಾದ ಈಶ್ವರೀಯ ರೂಪವನ್ನು ಪ್ರತ್ಯಕ್ಷವಾಗಿ ರಚಿಸುತ್ತಾನೋ ಮತ್ತು ಭಗವಂತನು ಕೂಡ ತನ್ನ ಶ್ರೀಕೃಷ್ಣ ರೂಪಕ್ಕೆ ಒಂದೇ ಕಡೆ ಸಮಸ್ತ ವಿಶ್ವವನ್ನು ನಡೆಸುತ್ತಾನೋ ಆಗ ಅದು ಜ್ಞಾನದ ಮೂಲಕ ಅರಿಯಬಹುದಾದ ರೂಪ ಆಯಿತು ಎಂದು ತಿಳಿಯುವುದಾದರೂ ಹೇಗೆ? ಇದಲ್ಲದೆ ಭಗವಂತನು ಯಾವ ವಿಶ್ವರೂಪದ ಅದರಿಂದ ಕೂಡ ಅದರ ಭಗವಂತನ ಯಾವ ರೂಪದ ಬ್ರಹ್ಮಾಂಡದ ದೃಶ್ಯ ಮತ್ತು ಭವಿಷ್ಯದಲ್ಲಿ ಉಂಟಾಗುವ ಯುದ್ಧ ಸಂಬಂಧಿ ಘಟನೆಗಳನ್ನ ಮತ್ತು ಅವುಗಳ ಪರಿಣಾಮವನ್ನು ನೋಡುತ್ತಿದ್ದನು. ಆ ರೂಪವು ಅವನ ಮುಂದೆ ಇತ್ತು ಎಂಬುದು ದೃಢವಾಗುತ್ತದೆ. ಇದರಿಂದ ಯಾವ ವಿಶ್ವದಲ್ಲಿ ಅರ್ಜುನನು ತನ್ನನ್ನ ನಿಂತಿರುವಂತೆ ನೋಡುತ್ತಿದ್ದನು ಆ ವಿಶ್ವವು ಭಗವಂತನ ಶರೀರದಲ್ಲಿ ಕಂಡುಬರುವ ವಿಶ್ವಕ್ಕಿಂತ ಬೇರೆಯಾಗಿತ್ತು ಎಂದು ತಿಳಿಯಬೇಕಾದೀತು. ಈಗಲ್ಲದೆ ಆ ವಿರಾಟ್ ರೂಪದ ದೃಶ್ಯ ಮೂಲಕ ದೃಶ್ಯ ಜಗತ್ತಿನ ಸರ್ವಲೋಕದಿಂದ ಹಿಡಿದು ವೃತ್ತಿಯವರೆಗಿನ ಆಕಾಶವನ್ನು ಮತ್ತು ಎಲ್ಲಾ ದಿಶೆಗಳನ್ನ ವ್ಯಾಪ್ತನಾಗಿ ನೋಡುವುದು ಸಾಧ್ಯವಾಗಿರಲಿಲ್ಲ. ಭಗವಂತನ ಆ ಭಯಾನಕ ರೂಪವನ್ನು ನೋಡಿಕೊಂಡು ಅರ್ಜುನನಿಗೆ ಆಶ್ಚರ್ಯ, ಮೋಹ, ಭಯ, ಸಂತಾಪ ಹಾಗೂ ದಿಗ್ಭ್ರಮಾದಿಗಳು ಕೂಡ ಉಂಟಾಗುತ್ತಿದ್ದವು. ಇದರಿಂದಲೂ ಕೂಡ ಭಗವಂತನು ಉಪದೇಶವನ್ನ ಗೈದು ಜ್ಞಾನ ಮೂಲಕ ಈ ದೃಶ್ಯ ಜಗತ್ತನ್ನು ತನ್ನ ಸ್ವರೂಪವನ್ನು ತಿಳಿಸಿದ್ದಾರೆ ಎನ್ನುವಂತೆಯೂ ಇರಲಿಲ್ಲ ಎಂಬುದು ಸಿದ್ಧವಾಗುತ್ತದೆ. ಹೀಗಾಗಿದ್ರೆ ಅರ್ಜುನನಿಗೆ ಭಯ, ಸಂತಾಪ, ಮೋಹ, ದಿಗ್ಭ್ರಮಾದಿಗಳು ಉಂಟಾಗುವ ಯಾವ ಕಾರಣಗಳು ಇರ್ತಾ ಇರಲಿಲ್ಲ. ನೋಡಿ, ಇಷ್ಟೆಲ್ಲ ಹೇಳ್ಕೊಂಡು ಹೋಗ್ತಾ ಇದೆ. ಒಂದು ಸಂಶಯವಾಗಿರ್ತಕ್ಕಂಥ ದೋಷ ಇದೆಯಾ, ದೋಷ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ನನಗೆ ಯಾವುದರಿಂದ ಅವರು ಈ ಸಮಸ್ತವನ್ನ ಭಗವಂತನ ಸ್ವರೂಪವೆಂದು ತಿಳಿಯತೊಡಗಿದಂತಹ ಜ್ಞಾನವನ್ನು ಕೊಟ್ಟಿದ್ದೇನೆ. ಎಲ್ಲವನ್ನು ಪರಮಾತ್ಮ ಸ್ವರೂಪ ಅಂತ ತಿಳ್ಕೊಳ್ಳಿಕ್ಕೆ ಜ್ಞಾನ ಕೊಟ್ಟಿದ್ದು ಹಾಗೂ ಆ ಜ್ಞಾನ ದೃಷ್ಟಿ ಅಂತ ಈ ಪ್ರಶ್ನೆ ಸಮಾಧಾನ ಸ್ವಾಮೀಜಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. 0.1% ಸ್ವಲ್ಪ ಆಗಿದೆ. ನಾನು ನೋಡೋದ್ರ ಬಗ್ಗೆ